व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावय नमाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमः स्वामिन् रामप्रियतमनमन् गुरुगुणनमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 77ನೆಯ ಪ್ರವಚನ. ಬಹಳ ದೊಡ್ಡದಾದ ಒಂದು ಸಿದ್ಧಾಂತವನ್ನು ಭೀಷ್ಮ ಬಹಳ ಸುಲಭವಾಗಿ ಎಲ್ಲರ ಮೇಲೆಯೂ ಇರುವ ಅನೇಕ ಬಗೆಯ ಆಕ್ಷೇಪಗಳಿಗೆ ಉತ್ತರ ಆಗುವ ಹಾಗೆ, ಒಂದೆಡೆ ದೊರೆ, ಇನ್ನೊಂದೆಡೆ ದೇಶ, ಇದು ಕಾಲದ ಮೇಲಿನ ಪ್ರಭಾವದಿಂದಾಗಿ ದೇಶ ಹಾಳಾಗಿದೆಯೇ ಅಂತ ಕೇಳಿದ್ರೆ ಇಲ್ಲಪ್ಪ, ದೊರೆಯತನದಲ್ಲಿನ ದೌರ್ಭಾಗ್ಯಗಳಿಂದಾಗಿ ದೇಶ ದುರಂತವನ್ನು ಪಡೆದಿದೆ ಅನ್ನುವ ಹಾಗೆ ಬಹಳ ಚಂದವಾಗಿ ಕಾಲವನ್ನು ನಡೆಸುವಲ್ಲಿ, ಪ್ರತಿಷ್ಠೆಗೊಳಿಸುವಲ್ಲಿ, ನೆಲೆಗೊಳಿಸುವಲ್ಲಿ, ನೇರ್ಪುಗೊಳಿಸುವಲ್ಲಿ ರಾಜ ಬಹಳಷ್ಟು ಪಾತ್ರ ವಹಿಸಿದ್ದಾನೆ ಅಂತ. ಒಂದೆಡೆ ದೇಶದಲ್ಲಿ ಆಗತಕ್ಕಂಥ ಒಂದು ಅನಾಹುತಕ್ಕೆ ರಾಜ ಕೂಡಲೇ ನ್ಯಾಯವನ್ನು ಒದಗಿಸುವಂತೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಖಂಡಿಸಿದರೆ ಮಗದೊಬ್ಬ ಅಂತ ತಪ್ಪು ಮಾಡಲು ಪ್ರಯತ್ನಿಸುವುದೇ ಇಲ್ಲ. ನಿರ್ನಾಮ ಆಗಿಬಿಡುತ್ತೆ ದೋಷಗಳು. ಆದರೆ ಅದನ್ನು ಮೀನ ಮೇಷ ಎಣಿಸುತ್ತಾ ನಿಧಾನದಲ್ಲಿ ಅದನ್ನು ಚಿಂತನೆಗೆ ತರುತ್ತಾ ಅದರ ಮೇಲೆ ಇರತಕ್ಕಂಥ ಕಾವು ಬಿಸಿ ಎಲ್ಲ ಆರುವ ಹೊತ್ತಿನಲ್ಲಿ ಮತ್ತಾರು ಕಡೆಯಲ್ಲಿ ದೊಂಬಿಗಳು ಎದ್ದಿರುತ್ತವೆ, ಗಲಾಟೆಗಳಾಗಿರುತ್ತವೆ. ಅದನ್ನು ಮತ್ತೆ ಶಾಂತಗೊಳಿಸಲು ಹೋಗುವಾಗ ಮತ್ತೆ 6 ವರ್ಷಗಳೇ ಸಂದಿರುತ್ತವೆ. ಹೀಗಾಗಿ ಇಡೀ ಮಾಸ್ ಹಾಳಾಗಲು ಕೊನೆಗೆ ದೇಶ ಸರಿ ಇಲ್ಲ, ದೊರೆ ಸರಿ ಇಲ್ಲ ಅಂತ ಹೇಳಿ ಬೈಯುವ ಕೆಲಸ ಆಗುತ್ತೆ. ಆದ್ರಿಂದ ಬಹಳ ಚೆನ್ನಾಗಿ ರಾಜ ಪೂರ್ಣವಾಗಿ ದಂಡನೆಯನ್ನು, ದಂಡಶಾಸ್ತ್ರವನ್ನು, ದಂಡನೀತಿಯನ್ನು ಅಳವಡಿಸಿಕೊಂಡಲ್ಲಿ ನಿರ್ದಾಕ್ಷಿಣ್ಯವಾಗಿ ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ತಾವು ತಪ್ಪಿಲ್ಲದೆ ಮಾಡಿ ಪೂರ್ಣವಾದ ಯೋಗಕ್ಷೇಮಕ್ಕೆ ಪಾತ್ರರಾಗ್ತಾರೆ. ಪ್ರಕೃತಿಯು ಅದೇ ರೀತಿಯಾಗಿ ಅವನಿಗೆ ಬೆಂಬಲ ಕೊಡುತ್ತದೆ ಅಂತ ಬಹಳ ಚಂದವಾದಂತಹ ನುಡಿಗಳನ್ನು ಹೇಳುತ್ತಾ, ಕಾಲಂಶ ಸೋತಲ್ಲಿ ದಂಡನೀತಿಯಲ್ಲಿ ಕಾಲಂಶ, ಇನ್ನು ಮುಕ್ಕಾಲಂಶ ಇದೆ ಅಂತ ಹೇಳಿದ್ರಾಗ ಭೀಷ್ಮರು ಹೇಳ್ತಾರೆ, ಮುಕ್ಕಾಲಂಶವೇ ಧರ್ಮ ಉಳಿತದೆ, ಕಾಲಂಶ ಅಧರ್ಮ ತಾಂಡವ ಮಾಡುತ್ತೆ. ಕೆಟ್ಟದೇ ಹೆಚ್ಚು ಕಾಣುತ್ತೆ ಎಂದು ಮತ್ತೆ ನಿಮಗೆ ಕಾಲಂಶ ಅಂತ ಹೇಳಿದ್ರು ಸಹ ಎಷ್ಟು ಕೂಡಲೇ ಪ್ರಕೃತಿ ತನ್ನನ್ನು ತಾನು ಬಿಟ್ಟುಕೊಟ್ಟಿದ್ದು ಕೇಳಿದ್ರೆ ಕೃಷ್ಣ ವ್ಯಕ್ತ್ಯಾತು ಪೃಥ್ವಿ ಅಂತ ಹೇಳಿಬಿಟ್ರು ಭೀಷ್ಮರು. ಮತ್ತೆ ನೆಲವು ಸಹ ಕೃಷಿಗೊಳಿಸಬೇಕಾಗ್ತದೆ, ಉಳುಮೆಯನ್ನು ಮಾಡಬೇಕಾಗತ್ತೆ. ತನ್ನಷ್ಟಕ್ಕೆ ತಾನು ತನ್ನನ್ನು ಕೊಡುವುದಿಲ್ಲ. ನೋಡಿ, ಧರ್ಮ ನೆಲೆಗೊಂಡಲ್ಲಿ ನೆಲ ಹಸನಾಗತ್ತೆ. ಅಧರ್ಮಿಗಳು ಹೆಜ್ಜೆ ಇಟ್ಟರೆ ಸಾಕು, ಸ್ವಲ್ಪ ನೆಲ ಮುದಿಡಿ ಹೋಗುತ್ತೆ, ಬಾಡಿ ಬಿಡುತ್ತೆ. ತನ್ನನ್ನು ತಾನು ತೆರೆದುಕೊಳ್ಳುವಲ್ಲಿ ಸಫಲ ಆಗುವುದಿಲ್ಲ. ನೋಡಿ ಎಷ್ಟು ಕಷ್ಟ ಆಯಿತು. ನೋಡಿ, ತ್ರೇತಾಯುಗದಲ್ಲಿಯೇ ಕರ್ಷಣ ಮಾಡುವಂತಾಯಿತು, ನೆಲವನ್ನು ಕೇಳಿ ಪಡೆಯಬೇಕಾಯಿತು ಸಂಪತ್ತಿಗಾಗಿ ಅಂತ ಹೇಳಿದ್ರು. ಇನ್ನು ದ್ವಾಪರಕ್ಕೆ ಬಂದರೆ ಕೇಳುವುದೇ ಬೇಡ ಅಂತಾರೆ. ಅರ್ಧ ಬಿಟ್ಟು ಕೊಟ್ಟ ಅಲ್ಲ ರಾಜ ಅಂತಾರೆ. ಆದ್ರಿಂದ ಅರ್ಧ ಅಧರ್ಮ ಉಂಟು ಹೇಳಿದ್ರೆ ಇನ್ನು ಅರ್ಧ ಧರ್ಮ ಉಂಟು ಹೇಳುವುದು ಸರಿ ಇಲ್ಲ. ನಾವು ಹೇಳುವುದರಲ್ಲೇ ತಪ್ಪುಂಟು. 50 ಅಂಕವನ್ನು ಗಳಿಸಿದ್ದಾನಂದ ತಕ್ಷಣ ಅವನನ್ನು ಪಾಸ್ ಹೇಳಲಿಕ್ಕಾಗ್ತದೆ, ಉತ್ತೀರ್ಣ ಅಂತ. ಇನ್ನೊಂದು ಮುಖ ನೋಡಿ, ಅವನಿಗೆ ಅರ್ಧ ಅಂಕ ಗೊತ್ತಿಲ್ಲ ಅಲ್ಲವನಿಗೆ, ಅರ್ಧವಾಸಿ. ಆದ್ರಿಂದ ಅವನು ಅನುತ್ತೀರ್ಣ ಅಲ್ವಾ. ಒಂದು ಲೋಟ ನೀರು ತುಂಬಿಸಿ ಅರ್ಧ ತುಂಬಿಸಿ ಕೊಟ್ರೆ ನೀವೇನ್ ಹೇಳ್ತೀರಿ? ಅರ್ಧ ತುಂಬಿತು ಹೇಳ್ತೀರಾ, ಅರ್ಧ ಬಾಕಿ ಇದೆ ಹೇಳ್ತೀರಾ? ಅರ್ಧಕ್ಕರ್ಧ ಸಮ ಇಲ್ಲ ಆದ್ನಂದ್ರ ಅರ್ಧಕ್ಕರ್ಧ ಸರಿ ಇದೆ ಅಂತ ಹೇಳೋದು ಎಲ್ಲಿ ಬಂತು? ಇನ್ನು 35% ತೆಗೆದ್ರೆ ಪಾಸ್ ಎನ್ನುವುದು ದುರಂತ ವಿಷಯ ಬಿಡಿ. 50% ಬಂದರೇನೆ ಪಾಸ್ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ 50% ಅವನು ಅನುತ್ತೀರ್ಣ ಎನ್ನುವುದನ್ನು ಘೋಷಣೆ ಮಾಡಲಿಕ್ಕೆ ಬರುವುದರಿಂದ
ಆದ್ರಿಂದ ಅರ್ಧ ಧರ್ಮ ಇಲ್ಲ ಹೇಳಿದ್ರೆ, ಅರ್ಧ ಅಧರ್ಮ ಇದೆ ಹೇಳಿದ್ರೆ ಸರಿ ಇಲ್ಲ ಹೇಳಿಬಿಟ್ರು. ಕಾಲು ಅಧರ್ಮವೇ ತಾಂಡವಾಡುವಾಗ ದೇಶ ಎಷ್ಟು ಹಾಳಾಗುತ್ತೆ ಅಂತ ತೋರಿಸಿದವರು, ಅಧರ್ಮ ಅರ್ಧ ಉಂಟು ಹೇಳಿದ್ರೆ ಇನ್ನು ಪೂರ ಆಯಿತು ಅಂತ ಹೇಳಿಕೊಂಡಾಗ ನೆಲ ಮಾತಾಡುವುದಿಲ್ಲ ಅಂದ್ರು. ಕೃಷ್ಣಪಶ್ಚಾತ್ ಪೃಥ್ವಿ ಎನ್ನುವುದು ಸತ್ಯ, ಕೆಲಸ ಮಾಡಬೇಕೆನ್ನುವುದು ಸತ್ಯ. ಅದರೊಟ್ಟಿಗೆ ಭವತಿ ಅರ್ಧ ಬಲಂತದ, ಅದು ಸಂಪತ್ತು ಅರ್ಧವೇ ಕೊಡ್ತದೆ. ಈಗ ದುಡಿದರೂ ಇಲ್ಲ ನೋಡಿ. ಈಗ ತ್ರೇತೆಯಲ್ಲಿ ಏನಾಯ್ತು, ಕೃತದಲ್ಲಿ ಏನಾಯ್ತು, ಇದೆಲ್ಲ ಕುಣಿಬೇಕಾದ ಕೇಳಬೇಕಾದ ಸಂಗತಿಗಳು. ಅಕೃಷ್ಟ ಪಶ್ಚ ಪೃಥ್ವಿ ಅಂತ ಎಷ್ಟು ಅದ್ಭುತವಾದ ಒಂದು ಗೆರೆ ಹೇಳಿದ್ದು ನಮಗೆ ಅರ್ಥ ಆಗುವುದಿಲ್ಲ. ಏನು ಕೆಲಸ ಮಾಡದೇ ನೆಲ ಹಸನಾಗಿತ್ತು ಅಂತ. ಮರಗಳು ಏನು, ಹಣ್ಣು ಹಂಪಲು ಕಿಸಲಯ ಎಲ್ಲವೂ ಚಂದ, ಬೇಕಾದಷ್ಟು ಒಳ್ಳೆ ಸೌಭಾಗ್ಯ. ಅದೇ ಕಾಲಂಶ ಅಧರ್ಮ ಬಂತು ಅಂದ ತಕ್ಷಣ ನೆಲ ಮುಜುಗರ ಪಟ್ಟು ಏನ್ ಮಾಡಿತ್ತು, ಕೆಲಸ ಮಾಡು ಕೊಡುತ್ತೇನೆ ಹೇಳಿತ್ತು. ಸರಿ, ದ್ವಾಪರಕ್ಕೆ ಬಂದಾಗ ಕೆಲಸ ಮಾಡು ಮತ್ತೆ ಕೊಡ್ತೇನೆ ಇಲ್ಲ, ಕೆಲಸ ಮಾಡಿ ಅನ್ನುವುದು ಸತ್ಯ, ಅರ್ಧ ಕೊಡ್ತೇನೆ ಅಂತ ಸಾಕ ಮರ್ಯಾದೆ ನಮ್ದು. ಅವತ್ತಿ ಅರ್ಧ ಬಲ ಅಂತ ಅಂದು. ದ್ವಾಪರದಲ್ಲಿಯೇ ನೆಲ ನಮಗೆ ಅರ್ಧ ಬಲ ಕೊಡುವುದು. ನಾವು ದುಡಿಲೇಬೇಕೆ, ದುಡಿಯುವುದು ಅರ್ಧ ದುಡಿದಲ್ಲ, 100% ದುಡಿಬೇಕು. ಯಾಕೆ ಅಧರ್ಮ ಬಂದಾಯ್ತಲ್ಲ. ಕೆಲಸ ಮಾಡಿದರು, ಪ್ರಯತ್ನ ಪಟ್ಟರು, ಫಲದಲ್ಲಿ ನಾವು ಸಫಲರಲ್ಲ, ಪೂರ್ಣ ಫಲರಲ್ಲ. ಇನ್ನೇನು ಹೇಳುವ ಅಂತ. ಇನ್ನು ಕಲಿಯುಗಕ್ಕೆ ಬಂದ್ರೆ ಅಲ್ವಾ, ಈಗ ಮಾತಾಡಿ ಏನ್ ಹೇಳುತ್ತಾನೆ ಭೀಷ್ಮ. ದಂಡ ನೀತಿ ಕಲಿಯುಗಕ್ಕೆ ಬಂದಾಗ ಏನ್ ಹೇಳ್ತೀರಿ ನೀವು, ಮುಕ್ಕಾಲಂಶ ಇಲ್ಲ ಹೇಳ್ತೀರಾ? ಹೇಳುವುದೇ ಅಲ್ಲ ಭೀಷ್ಮ, ಮತ್ತೆ ಪೂರ ಇಲ್ಲ ಅಂತಲೇ ಹೇಳ್ತಾನೆ. ಕಾಲಾಂಶ ದಂಡ ನೀತಿ ಇರುವುದು ಅಂದ್ರೆ ಇಲ್ಲವೇ ಇಲ್ಲ ಅಂತಲೇ ಅರ್ಥ. ಬಿಡಿ, ಎಂತದ್ದು ಕಾಲಾಂಶ, ಎಲ್ಲಿ ಕಾಲಾಂಶ, ಯಾವುದು ಅಂಶದಲ್ಲಿ ಕಾಲು, ಯಾವುದನ್ನು ಇಟ್ಟುಕೊಂಡು ಹೇಳ್ತೀರಿ ನೀವು? ಪ್ರಯೋಜನ ನೋಡಿ. ಇವತ್ತು ನಾವೊಂದು ಊಟದ ಪದ್ಧತಿಯಲ್ಲಿ ಸರಿಸುಮಾರಾಗಿ ಸಾಂಸ್ಕೃತಿಕವಾಗಿ ಅಂದ್ರೆ ಅದನ್ನು ಸಂಸ್ಕೃತಿಯ ನೆಲೆಯಲ್ಲಿ ನೋಡಿಕೊಂಡ್ರೆ ಕಾಲಾಂಶ ಹಾಗೆ ಮಾಡುತ್ತೇವೆ ಹೇಳಿದ್ರೆ ಎಂತ ಕಾಲಾಂಶ, ಎಂತ ಹೇಳುದು? ಉಪ್ಪನ್ನು ಹಾಗೆ ಹಾಕೊಳ್ಳುತ್ತೇವೆ, ಮತ್ತೆ ಪಾಯಸವನ್ನು ಹೀಗೆ ಇಟ್ಕೊಳ್ತೇವೆ ಹೇಳುದ? ಎಂತ ಹೇಳುದು ನೋಡಿ? ಹಪ್ಪಳ ಸಾಂಸ್ಕೃತಿಕ ಮೌಲ್ಯಯುತವಾಗಿ ಇಲ್ಲ, ಸಂಡಗೆ ಅಲ್ಲ, ಉಪ್ಪಿನಕಾಯಿ ಅಲ್ಲ, ಇನ್ನೆಂತ ಹೇಳುವ? ಇನ್ಯಾವುದರಲ್ಲಿ ಹೇಳುವ? ಇನ್ನು ಊಟಕ್ಕೆ ನಂಜಿಕೊಳ್ಳತಕ್ಕಂಥ ವಸ್ತುಗಳಲ್ಲಿ ಸಾರು ಹುಳಿಯಲ್ಲಿ ಎಲ್ಲ ಹೇಳುವ? ಎಲ್ಲ ಮಸಾಲೆ ಅಂಗಡಿಯಿಂದ ತಂದದ್ದೇ, ಯಾರ್ಯಾರದ್ದು ಹೆಸರಿನಲ್ಲಿ ಇರತಕ್ಕಂಥ ಮಸಾಲೆ ಪೌಡರ್ಸ್ಗಳು. ಅನ್ನದ ಬಗ್ಗೆ ಮಾತಾಡುವ ಸ್ಟೀಮ್ ರೈಸಸ್ಸು, ಮತ್ತೆ ಇನ್ಯಾವುದೋ ಒಂದು ಬಗೆಯದ್ದು. ಹೀಗಾಗಿ ಯಾವುದರಲ್ಲಿ ನೀವು ಹೇಳ್ತೀರಿ? ಆದ್ರಿಂದ ಅವನು ಹೇಳ್ತಾನೆ ಭೀಷ್ಮ, ಕಲಿಯುಗಕ್ಕೆ ಬಂದರೆ ಧರ್ಮ ಕಾಲುಂಟು ಅಂತ ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ, ದಂಡ ನೀತಿ ಕಾಲುಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಎಲ್ಲ ಮುರ್ಕೊಂಡದ್ದು ಅಂತ ಹೇಳಲಿಕ್ಕೆ ಇಲ್ಲ ಅಂತ ಹೇಳ್ತಾನೆ. ಅಧರ್ಮವೇ ಅಲ್ಲ, ವೈದಿಕ ಆಚರಣೆಗಳು ಇಲ್ಲ, ಪೂರ್ತಿಯಾಗಿ ದಂಡ ನೀತಿ ಕೊಲ್ಯಾಪ್ಸ್ ಆಗ್ತದೆ. ಎಲ್ಲಿಯೋ ಒಂದೆರಡು ಕಡೆಯಲ್ಲಿ ಇರತಕ್ಕಂಥ ಒಬ್ಬ ಕಳ್ಳ 2 ಕಳ್ಳ ಸಿಕ್ಕಿ ಬೀಳ್ತಾನೆ ಹೇಳಿದ್ರೆ ಪ್ರಯೋಜನ ಏನು ಅಂತ. ಅದು ಅವನು ಹೇಳ್ತಾನೆ ಕಳ್ಳ, ಅದು ನಾನು 8 ಸರ್ತಿಯಲ್ಲಿ ಒಂದೇ ಸಿಕ್ಕಿ ಬಿದ್ದದು ಹೇಳ್ತಾನೆ. ನಾಶಿ ಆಗುದಿಲ್ಲ ನಿಮಗೆ. ಒಂದು ಕಳ್ಳ ಸಿಕ್ಕಿ ಬಿದ್ದ ಅಂತ ಹೇಳಿ ನಾವು ಕಾಲು ಅಂಶ ಉಂಟು ಅಂತ ಹೇಳಿ ಹೊರಟ್ರೆ ಅವನೇ ಬಾಯ್ಬಿಟ್ಟು ಹೇಳ್ತಾನೆ, ನಾನು 12 ಸರ್ತಿ ಕದ್ದಿದ್ದೇನೆ, 1 ಸರ್ತಿ ಸಿಕ್ಕಿ ಬಿದ್ದದು ಅಂತಾನೆ. ಸಾಕ ದಂಡ ನೀತಿಯ ಕಥೆ ಸಾಕ? ಅದು ಲೋಕದಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಜಾಯತೆ ಧರ್ಮ ಸಂಕರಹ ಜಾಯತೆ ವರ್ಣ ಸಂಕರಹ ಅಂದ್ರು ಭೀಷ್ಮ. ಎಲ್ಲ ಉಲ್ಟಾ ಪಟ್ಟಾಗುತ್ತೆ, ಎಲ್ಲ ಕೆಲಸ ಮೆರುವಾಗುತ್ತೆ, ಏನೇನೋ ಆಗುತ್ತೆ, ಮಿಕ್ಸ್. ಯಾವುದೂ ಸಮ ಇಲ್ಲ, ಯಾವುದರಲ್ಲಿಯೂ ಸರಿ ಇಲ್ಲ. ಎಲ್ಲವನ್ನು ಸರಿ ಅಂತ ಹೇಳಿತಕ್ಕಂಥ ಒಂದು ದೊಡ್ಡ ಇರಾದೆ ಉಂಟಾಗ್ತದೆ ಕೊನೆಗೆ, ಅಧರ್ಮವನ್ನೇ ಧರ್ಮ ಹೇಳತಕ್ಕಂಥ ಬುದ್ಧಿ. ಈ ನಮೂನೆ ಕಲಿಯುಗದಲ್ಲಿನ ದಂಡನೀತಿಯ ಕೊರತದಿಂದ ಆಗತಕ್ಕಂಥ ಕತೆ ಇದು ಅಂತ. ಶೂದ್ರ ಭೈಕ್ಷೇಣ ಜೀವಂತಿ ಬ್ರಾಹ್ಮಣ ಪರಿಚರ್ಯಕ. ಎಷ್ಟು ಹೇಳಿ ಪರಿಚರ್ಯ? ಯಾವುದು ವೃತ್ತಿ ಯಾರಿಗಾಯ್ತು ಕೇಳಿದ್ರೆ, ಭಿಕ್ಷೆ ಬೇಡಿ ಬದುಕುವ ವೃತ್ತಿಯನ್ನು ಬೇರೆಯವರು ಮಾಡುತ್ತಾರೆ, ಕೆಲಸ ಮಾಡುವ ಕೆಲಸವನ್ನು ಬೇರೆಯವರು ಮಾಡ್ತಾರೆ. ಉಲ್ಟಾ ಉಲ್ಟಾಗಿದೆ ಹೇಳ್ತಾನೆ. ಯಾವುದನ್ನು ಅಧ್ಯಯನ ಮಾಡಿಕೊಂಡು ಅಧ್ಯಯನಕ್ಕಾಗಿ ತಾನು ಏನಿಲ್ಲದೆ ಮಗದೊಬ್ಬನಲ್ಲಿ ಕೈ ಚಾಚಿಕೊಂಡು ತಿಂದುಕೊಂಡು ಅಧ್ಯಯನಕ್ಕೋಸ್ಕರ ತನ್ನನ್ನು ಮುಡಿಪಾಗಿಟ್ಟನೋ, ಓದದವ ಕೈಬೇಡಿ ತಿಂತಾ ಇದ್ದಾನೆ, ಓದಿದವ ಮುಸುರಿ ತೊಕ್ಕಿ ತಿಳಿ ತಿಂತಾನೆ ಹೇಳ್ತಾರೆ. ಏನ್ ಹೇಳ್ತೀರಿ ಈಗ? ನಾನು ಇವತ್ತಿನ ಲೌಕಿಕವಾದ ಭಾಷೆಯಲ್ಲಿ ಮಾತಾಡೋದಾದ್ರೆ, ಪದವೀಧರನಾದವ ಪಾಯ್ಖಾನೆ ತೊಳಿತಾನೆ, ಬದುಕಲು ಸುಗ. ಏನ್ ಮಾಡ್ತೀನಿ? ನಿಮ್ಮ ಸಾಮಾಜಿಕ ಮೌಲ್ಯಯುತವಾದ ಕಲಿಕೆಯನ್ನು ಪಡೆದವನು ಅಂತ ಇಟ್ಕೊಳ್ಳಿ, ಅವನು ಸಮಾಜದಲ್ಲಿ ಮಾಡುವ ಕೆಲಸ ಹೇಗುಂಟು ನೋಡಿ. ಅದೇ ಓದು ಬಾರದವ ಅವ ಅಧಿಕಾರಿಯಾಗಿ ಸಚಿವನಾಗಿ ಮೇಲೆ ಕೂತ್ಕೊಂಡು ದಬ್ಬಾಳಿಕೆ ನಡೆಸ್ತಾ ಇದ್ದಾನೆ. ಹಾಗೆ ಮಾಡಿರೋ ಹೀಗೆ ಮಾಡಿರೋ ಹೇಳ್ತಾ ಇದ್ದಾನೆ. ಅವನಿಗೆ ಸರ್ಟಿಫಿಕೇಟ್ ಇಲ್ಲ, ಓದು ಇಲ್ಲ. ಅವನಲ್ಲಿ ಒಂದಿರುವ ಸರ್ಟಿಫಿಕೇಟ್ ಜಾತಿ ಸರ್ಟಿಫಿಕೇಟ್ ಮಾತ್ರ. ಅವನು ಮೀಸಲಾತಿಯಲ್ಲಿ ಬಂದವ,
ಹೊರಗೆ ನಿಂತವ ಅಂತವನನ್ನು ತಂದಿದ್ದೀರಿ, ಏನ್ ಮಾಡುವ ಈಗ? ಏನ್ ಹೇಳ್ತೀರಿ? ಇವ್ರು ಕೇಳ್ತಾರೆ. ಇದನ್ನೇ ಅವರು ಹೇಳಿದ್ದು ವೇದವ್ಯಾಸರು, ಇದನ್ನೇ ಭೀಷ್ಮರು ತಿಳಿಸಿಕೊಟ್ಟದ್ದು. ಹೀಗೆ ಉಂಟು ನೋಡಿ ಅಂತ. ತಿರುವು ಮುರುವಾಗಿ ಬಿಟ್ಟಿದೆ ಇದು. ವೃತ್ತಿಯಲ್ಲಿಯೂ ತಿರುಮುರುವು, ಜಾತಿಯಲ್ಲಿಯೂ ತಿರುಮುರುವು. ಅದನ್ನೇನಾಯ್ತು? ಯೋಗಕ್ಷೇಮದಲ್ಲಿ ತಿರುಮುರು. ಯೋಗಕ್ಷೇಮಸ್ಯ ನಾಶಶ್ಚ. ಯೋಗವೂ ಇಲ್ಲ, ಕ್ಷೇಮವೂ ಇಲ್ಲ. ಯೋಗ ಮನುಷ್ಯನಿಗೆ ಬದುಕುವಂತದ್ದಿತ್ತು. ಹಿಂದೇಳಿದ್ರು ಶತಾಯುಷ್ಯ ಆಗಿರ್ತಿದ್ದ ಅಂತ. ಕೃತಾದಿಗಳಲ್ಲಿ ಪೂರ್ಣಾಯುಷ್ಯ ಇತ್ತು ಅಂತ. ಇಲ್ಲಿ ಬೇಗ ಸಾಯ್ತಾನೆ. ಸಾವು ನೋವುಗಳು ಕಟ್ಟಿಟ್ಟ ಬುತ್ತಿ ಅಧರ್ಮದ ಹೊತ್ತಿನಲ್ಲಿ. ಅಷ್ಟೇ ಅಲ್ಲದೆ ಯಾರಿಗೂ ಯಾವುದೇ ರೀತಿಯಾಗಿರತಕ್ಕಂತಹ ಆರೋಗ್ಯ ಇಲ್ಲ, ಎಲ್ಲ ರೋಗಮಯ ಅಂತ ಹೇಳಿದ್ರು. ಯೋಗ ಇಲ್ಲ ಆದ್ರೆ ರೋಗ ಇದೆ ಅಂತ ಅರ್ಥ, ಕ್ಷೇಮ ಇಲ್ಲ ಆದ್ರೆ ಕ್ಷಾಮ ಉಂಟು ಅಂತ ಅರ್ಥ. ಅದರಿಂದ ಯೋಗಕ್ಷೇಮಗಳ ಕಾಲವೇ ಬೇರೆ, ಈಗ ರೋಗಕ್ಷಾಮಗಳ ಕಾಲ ಆಗಿಬಿಟ್ಟಿದೆ ಅಂತ. ಕಲಿಯುಗದಲ್ಲಿ ಎಲ್ಲ ವಿಪರೀತ ಆದದ್ದಕ್ಕೆ ರಿಸಲ್ಟಿನಲ್ಲಿ ವಿಪರೀತ. ಯಾವುದೇ ವೈದಿಕ ಕರ್ಮ ಇಲ್ಲ, ಲೌಕಿಕ ಕರ್ಮಗಳು ಮಾತ್ರ. ಅದರಲ್ಲಿಯೂ ದಬ್ಬಾಳಿಕೆ, ಅದರಲ್ಲಿಯೂ ಲೂಟಿ. ಹೀಗಾಗಿ ರಾಜನಿಗೆ ಏನಾಗ್ತದೆ? ಕೃತಸ್ಯ ಕರ್ಣಾದ್ ರಾಜ ಸ್ವರ್ಗಂ ಅತ್ಯಂತ ಮಶ್ನುತೆ. ತುಂಬ ಕಾಲದವರೆಗೆ ಸ್ವರ್ಗದಲ್ಲಿ ಸುಖಭೋಗವನ್ನು ಪಡಿತಾನೆ. ಒಳ್ಳೆ ಸಾಧನೆಯನ್ನು ಮಾಡಿದ್ದಕ್ಕೆ, ಲೋಕದಲ್ಲಿ ಕೃತಯುಗವನ್ನು ಸೃಷ್ಟಿ ಮಾಡಿದ್ದಕ್ಕೆ ನೋಡಿ, ಕೃತ ಧರ್ಮವನ್ನು ನಿಲ್ಲಿಸಿಕೊಂಡದ್ದಕ್ಕೆ, ಎಲ್ಲರೂ ಅವರವರ ಧರ್ಮವನ್ನು ಮಾಡಲು ಬಿಟ್ಟದ್ದಕ್ಕೆ, ಮಾಡಿಸುವಂತಾದದ್ದಕ್ಕೆ. ಅದೇ ರಾಜವೊಂದೊಮ್ಮೆ ತ್ರೇತಾಯ ಕರ್ಣಾದ ರಾಜ ಸ್ವಲ್ಪ ಸಡಿಲು ಬಿಟ್ಟು ತ್ರೇತಾಯುಗ ಮಾಡಿಬಿಟ್ರೆ ಲೋಕದ ಧರ್ಮಗಳೇನಾಗಿರ್ತದೆ? ಹೆಚ್ಚು ಕಡಿಮೆ ಆದದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದದ್ದಕ್ಕೆ ಅವನೇನ್ ಸಿಗ್ತದೆ ಅಂದರೆ ಸುಖಂ ನಾತ್ಯಂತ ಮಶ್ನುತೆ. ಭಯಂಕರ ಸುಖ ಪಡೆಯುವುದಿಲ್ಲ. ಸ್ವರ್ಗಂ ನಾತ್ಯಂತ ಮಶ್ನುತೆ. ಸ್ವರ್ಗವನ್ನು ಪಡಿತಾನೆ, ತುಂಬಾ ಕಾಲದ, ತುಂಬಾ ವೈಭವದ, ತುಂಬಾ ಆನಂದದ ಅಲ್ಲ. ನುರ್ಚೂರು ಬಿಟ್ಟದ್ದಕ್ಕೆ ಸಡಿಲು, ಅವನು ಪೂರ ಸಡಿಲಾಗಿದ್ದಾನಲ್ಲಿ. ಇನ್ನೇಳ್ತಾರೆ, ಗಮತುಂಟು. ದ್ವಾಪರವನ್ನು ಪ್ರವರ್ತನ ದ್ವಾಪರಸ್ಯ. ದ್ವಾಪರ ಯುಗವನ್ನು ಅವನು ಮಾಡಿದ್ದಕ್ಕೆ ಏನಾಗ್ತದೆ ಕೇಳಿದರೆ ಯಥಾ ಭಾಗ ಉಪಾಶ್ನತೆ. ಅರ್ಧ ಮಾಡಿದ್ದಕ್ಕೆ ಅರ್ಧ ಕೊಡ್ತಾರೆ ದೇವರವನಿಗೆ, ಅಷ್ಟೇ, ಮತ್ತೆಂತ ಪ್ರಯೋಜನ ಏನು ಆಗಲಿಲ್ಲ ಅಂತಾರೆ. ಕೊನೆಗೆ ಕಲಿಯುಗವನ್ನು ಮಾಡಿದ್ದಕ್ಕೆ ಕಲೆಯೇ ಪ್ರವರ್ತನಾದ ರಾಜ ಎಂತ ಹೇಳ್ತೀರಿ? ಕಮ್ಮಿಸು ಕಾಯ್ತು ಹೇಳ್ತೀರಾ? ಯಥಾಭಾಗ ಮಷ್ಣು ಹೇಳ್ತಿದ? ಇಲ್ಲಪ್ಪ, ಅವ್ರು ಹೇಳ್ತಾರೆ ಏನು ಗೊತ್ತುಂಟ, ಪಾಪ ಅತ್ಯಂತ ಮಷ್ಣುತೆ ಅಂತ. ಕೃತ ಮಾಡುವಾಗ ಸ್ವರ್ಗ ಭಾರಿ ಸಿಗ್ತದೆ ಹೇಳಿದಿರಲ್ಲ, ಈಗ ಕಲಿ ಮಾಡಿದಾಗ ಪಾಪ ಭಾರಿ ಸಿಗ್ತದೆ. ಪಾಪ ಅತ್ಯಂತ ಮಷ್ಣುತೆ. ನರಕ ಗ್ಯಾರಂಟಿ. ಸ್ವರ್ಗದ ಬಗ್ಗೆ ಕೇಳಲೇಬೇಡಿ. ಮತ್ತೆ ಲೋಕದಲ್ಲಿ ಅಕೀರ್ತಿ, ಹೆಸರು ಇಲ್ಲ, ಲಾಭ ಇಲ್ಲ. ಈ ರೀತಿಯಾಗಿ ರಾಜ ಕಾಲವನ್ನು ಪರಿವರ್ತನೆಗೊಳಿಸುವ ಮೂಲಕ ತನ್ನ ಪಾಡನ್ನು ತಾನು ಗುರುತಿಸಿಕೊಳ್ಳಬಹುದು ಹೇಳ್ತಾರೆ. ಆದ್ರಿಂದ ಕರೆಕ್ಟ್ ಆಗಿ ದಂಡನೀತಿಂ ಪುರಸ್ಕೃತ್ಯ ರಾಜ ಏನು ಮಾಡಬೇಕು ಅಂದ್ರೆ ಒಳ್ಳೆ ರೀತಿಯಿಂದ ಕ್ಷತ್ರಿಯ, ಅವನು ಕ್ಷತತ್ರಾಣ ಅಂತ ಅನಿಸಿಕೊಳ್ಳಬಹುದು. ಕ್ಷತ್ರಿಯನ ವಿಜಾನತ ಚೆನ್ನಾಗಿ ತಿಳ್ಕೊಂಡವ ದಂಡ ನೀತಿಯನ್ನು ಚೆನ್ನಾಗಿ ವಿನಿಯೋಗಿಸಬೇಕು. ಅವನು ಸಿಗಲಾರದ ವಿಷಯದಲ್ಲಿ ಲಿಪ್ಸಿತವ್ಯಂ ಅಲಭ್ಯಂಚ, ಸಿಗಲಾರದ್ದನ್ನು ಪಡಿಲಿಕ್ಕೆ ನೋಡಬೇಕು. ಯಾವುದು ಯೋಗ ಆಗ್ತದೆ ಅಂಥದ್ದನ್ನು ಪಡಿಲಿಕ್ಕೆ ನೋಡಿ. ಯೋಗ ಇಲ್ಲ ಅಂದಾಗ ಯೋಗ ಬರುವಂತೆ ಮಾಡಬೇಕು, ಆಗ ಕಾಲ ಬದಲಾಯಿಸಬೇಕು ದಂಡ ನೀತಿಯಿಂದ. ಹಾಗೆ ಲಬ್ಧಸ್ಯ ರಕ್ಷಣಂತತ ಅಂತ, ಲಬ್ಧಂ ರಕ್ಷೇತ ಭಾರತ. ಬಂದದ್ದನ್ನು ಕ್ಷೇಮ ಇಲ್ಲ ಅಂತಾದರೆ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಯೋಗ ಕ್ಷೇಮದೆಡೆಗೆ ಒಬ್ಬ ರಾಜ ತನ್ನನ್ನು ತಾನು ಫೋಕಸ್ ಮಾಡಿಕೊಳ್ಳುತ್ತಾನೆ ಅಂತಾದರೆ ಖಂಡಿತವಾಗಿಯೂ ಕಾಲವನ್ನು ಬದಲಿಸಲಿಕ್ಕೆ ಆಗುತ್ತೆ. ಒಳ್ಳೆಯ ಸಿಗಲಾರದ ಸಂಗತಿಯನ್ನು ಸಿಗುವಂತೆ ಮಾಡ್ತೇನೆ ಅಂತ ಹೊರಟಾಗ ತನ್ನಷ್ಟಕ್ಕೆ ಬದಲಾಗ್ತದೆ. ಇದ್ದದ್ದನ್ನು ಉಳಿಸಿಕೊಳ್ಳುತ್ತೇನೆ, ರಕ್ಷಣೆ ಮಾಡ್ತೇನೆ ಅಂತ ತೆರಳಿದಾಗ ಖಂಡಿತವಾಗಿ ಇನ್ನು ದೇವಾಲಯದ ರಕ್ಷಣೆ, ಆಗ ಧರ್ಮದ ರಕ್ಷಣೆ ಆಯ್ತಾ? ದೇವಾಲಯದಲ್ಲಿ ಸಂಸ್ಕೃತಿಯ ಪಾಲಿಕೆ ಅಂದಾಗ ಧರ್ಮ ಉಳಿತ. ಹೀಗೆ ಒಂದೊಂದೇ ಹಂತದಲ್ಲಿ ಒಂದೊಂದನ್ನು ನಡೆಸಿಕೊಡುವ ರೀತಿ. ಹೀಗೆ ಮಾಡಿದರೆ ಯೋಗಕ್ಷೇಮವನ್ನು ಉಳಿಸಿಕೊಂಡ್ರೆ ದಂಡ ನೀತಿ ಗಟ್ಟಿ ಆಗ್ತದೆ. ಅದು ಜೋರಲ್ಲಿ ಆಗಬೇಕು. ದೇವಾಲಯದ ಪರಿಸರವನ್ನು ಸ್ವಚ್ಛಗೊಳಿಸಿ ಜಬರ್ದಸ್ತಿನಲ್ಲಿ ಮಾಡಿದಾಗ ಸಂಸ್ಕೃತಿ ಉಳಿಯಿತು. ಎಲ್ಲರೂ ಕಸ ಹಾಕುವುದು ನಿಲ್ಲಿಸ್ತಾರೆ, ಪರಿಸರವನ್ನು ಪ್ರೇಮಿಸ್ತಾರೆ, ಭಗವದ್ ಎಚ್ಚರವನ್ನು ಕಾಪಾಡಿಕೊಳ್ಳುತ್ತಾರೆ. ಹೀಗೆ ನಿಧಾನಕ್ಕೆ ಹಂತವಾಗಿ ಅದನ್ನು ಬೆಳೆಸಲಿಕ್ಕೆ ಬರುತ್ತೆ. ಹೀಗೆ ಟ್ರಿಕ್ಸ್ ಹೇಳಿಕೊಟ್ರು. ಸಿಗಬೇಕಾದ ಸಂಗತಿ ಸಿಗಲಾರದಿದ್ದಾಗ ಸಿಗುವಂತೆ ಮಾಡಿಸಿಕೊಳ್ಳಬೇಕು, ಆಗದು ಬದಲಾಯಿತು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಬಹಳ ಚೆನ್ನಾಗಿ ಅವನು ಪ್ರಯತ್ನಿಸಬೇಕು. ಇನ್ನೊಂದು ಮುಖ ಆಯಿತು. ಈ ಎರಡು ಮುಖದಿಂದ ಕಾಲವನ್ನು ಚೆನ್ನ ಮಾಡಲಿಕ್ಕೆ ಆಗ್ತದೆ.
ಹೀಗೆ ಸಮ್ಯಕ್ ನೀತಾ ರಾಜನೀತಿ ಯಥಾ ಮಾತಾ ಯಥಾ ಪಿತಾ. ನೋಡಿ, ಮನೆಯಲ್ಲಿ ತಂದೆ ತಾಯಿ ಇದ್ರೆ ಏನಾಗ್ತದೆ? ತಂದೆ ತಾಯಿ ಇದ್ರೆ ಭಾಷೆ ಚೆನ್ನಾಗಿರುತ್ತದೆ, ಸಂಸ್ಕೃತಿ ಬೆಳೀತದೆ, ಕೆಲಸಗಳು ಅಂದಾಜಾಗ್ತವೆ, ಮಾಡಬೇಕಾದ ನೋಡಿ, ಒಂದು ಪೊಟರೆಯಲ್ಲಿ ಹಕ್ಕಿ ಮೊಟ್ಟೆ ಇಟ್ಟು ಮರಿ ಮಾಡಿದಾಗ ಅದರ ರೆಕ್ಕೆಯನ್ನು ಅಲುಗಾಡಿಸಲು ಹೇಳಿಕೊಟ್ಟು ಹಾರ್ಲಿಕ್ಕೆ ಹೇಳಿಬಿಟ್ಟು ಕಳಿಸ್ತದೆ ತಂದೆ ತಾಯಿ ಹಕ್ಕಿ ಕೂತು. ಎಷ್ಟು ಗಮನ ಇರುತ್ತೆ ನೋಡಿ. ಮನೆಯ ವಾತಾವರಣ ಏನು ಮಾಡುತ್ತೆ ಅಂತ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ತಮ್ಮ ವೃತ್ತಿಯಲ್ಲಿ, ಧರ್ಮದಲ್ಲಿ, ಚೌಕಟ್ಟಿನಲ್ಲಿ, ಸಂಸ್ಕೃತಿಯಲ್ಲಿ, ಮಾತಿನಲ್ಲಿ, ಭಾಷೆಯಲ್ಲಿ. ಇವತ್ತು ಮನುಷ್ಯ ತನ್ನ ಭಾಷೆಯನ್ನು ಕಳ್ಕೊಳ್ಳಿಕ್ಕೆ ಕಾರಣ ಯಾವುದೇ ಮಾತೃಭಾಷೆಯು ಅದು ಸ್ವಯಂ ಆಗಿ ಉಳಿಯದೇ ಇರಲು ಕಾರಣ. ಆದ್ದರಿಂದ ದೇವರ ಭಾಷೆ ನಮ್ಮಲ್ಲಿ ಇಲ್ಲದೆ ಹೋಯಿತು. ಸತ್ಯವಾಗಿ ಪರಕೀಯರು ಆಳುವಂತಹ ಕತೆ ಅಥವಾ ಪರಕೀಯರು ಆಡುವಂತಹ ಬಗೆ ನಮಗಾಗಲಿಕ್ಕೆ ಕಾರಣ ನಾವು ನಮ್ಮ ಭಾಷೆಯನ್ನು ಬಿಟ್ಟದ್ದು. ಧರ್ಮ ಉಳಿಯುವಂಥದ್ದು ನಾವು ನೀವು ಮಾತ್ರ ಅಲ್ಲ, ನೀವು ಸೇರಿ ಆರಾಧಿಸುವ ದೇವರಿಂದ, ಶಾಸ್ತ್ರದಿಂದ. ಅದರ ಭಾಷೆ ಅದು ಸಂಸ್ಕೃತ. ಅದನ್ನು ಕಳ್ಕೊಂಡೇವಂದ್ರೆ ನಾವು ದೇವರನ್ನು ಕಳ್ಕೊಂಡ ಹಾಗೆ, ದೇವರನ್ನು ಕಳ್ಕೊಂಡೇವಂದ್ರೆ ನಾವು ಧರ್ಮವನ್ನು ಬಿಟ್ಟ ಹಾಗೆ, ನಾವು ಧರ್ಮವನ್ನು ಬಿಟ್ಟೇವಂದ್ರೆ ನಾವು ನೀವು ಎನ್ನುವುದು ಹತ್ತಿರದಲ್ಲಿ ಉಳಿಯಲಾರದಷ್ಟು ದೊಡ್ಡ ಕಂದಕವನ್ನು ಮಾಡಿಕೊಂಡೆವು ಅಂತ ಅರ್ಥ. ಇದರಿಂದ ಇಬ್ಬರೂ ಯುದ್ಧಕ್ಕೆ ಹೋರಾಡಿ ಹೊಂಡಕ್ಕೆ ಬೀಳುವ ಕಥೆ ಆಯಿತು. ಅದೇ ನಮಗೆ ಪಕ್ಕದಲ್ಲಿರತಕ್ಕ ಅನೇಕ ಮತಗಳ ಚಿಂತನೆ ಮಾಡಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಮುಗಿದು ಬೀಳುವಂತೆ ಅವರು ವರ್ತಿಸುವ ಬಗೆಯನ್ನು ನಾವು ನೋಡಿಕೊಂಡಾಗ ನಾವು ಹೆದರುವಂತೆ ಒಂದೊಮ್ಮೆ ಆಗಿಬಿಟ್ರೆ ಮುಖ್ಯ ಕಾರಣ ನಾವೇ, ಅವರಲ್ಲ. ಯಾಕೆಂದ್ರೆ ಅವರು ಅವರ ಧರ್ಮವನ್ನು ಉಳಿಸಿಕೊಳ್ಳಲು ಬೇಕಾದ ಅವರ ಭಾಷೆಯನ್ನು ಅವರು ಮೆರೆಸಿದ್ದಾರೆ. ಅದರಲ್ಲಿ ಅವರು ಬೇಕಾದಂತಹ ಸವಲತ್ತುಗಳನ್ನು ಸಂಪಾದನೆ ಮಾಡಿದ್ದಾರೆ. ಅದನ್ನು ತಮ್ಮ ಮುಂದಿನ ಪೀಳಿಗೆಗೆ ಹಾಗೆ ಉಳಿಸಿಕೊಂಡಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ರಾಮಾಯಣ ಮಹಾಭಾರತ ಕೊಟ್ಟೆವು, ಅದು ಸಂಸ್ಕೃತವನ್ನು ಕೊಟ್ಟಿಲ್ಲ. ಹಾಗಾಗಿ ರಾಮಾಯಣ ಮಹಾಭಾರತವು ಹೇಳ ಹೆಸರಿಲ್ಲದಂತೆ ತನ್ನ ಸ್ವತ್ವವನ್ನು ಕಳ್ಕೊಂಡು ಬೇಕಾದಾಗೆ ತನ್ನನ್ನು ಬಹಿರಂಗಗೊಳಿಸಿ ಮನುಷ್ಯನಿಗೆ ಅದರ ಮೇಲೆ ವಾಕರಿಕೆ ಬರುವಂತೆ, ಆಕ್ಷೇಪ ಬೀಳುವಂತೆ, ಆಸ್ತೆ ಹುಟ್ಟದಂತೆ ಅದರ ಚೆಲುವನ್ನು ಕೆಡಿಸಿ ಸಹಜತೆಯನ್ನು ದೂಡಿ ನಾವು ಹೊರತಂದೆವು. ಹಾಗಾಗಿ ಪೋಲಂಗಿ ರಾಮಾಯಣದಂತಹ ಅಥವಾ ಇನ್ನಿತರ ರೀತಿಯಾದಂತಹ ಕಾವ್ಯಗಳ ಸೃಷ್ಟಿಗೆ ಕಾರಣ ನಮ್ಮ ಈ ಮುಕ್ತತೆ ಮತ್ತೆ ನಮ್ಮದು ಭಾಷಾತೀತತೆ. ಅಂದ್ರೆ ಒರಿಜಿನಲ್ ಲ್ಯಾಂಗ್ವೇಜ್ ಅನ್ನು ತೊರೆದಕ್ಕಿಂತ ಮಾಡಿರತಕ್ಕಂಥ ನಮ್ಮ ಕತೆ ಅದು ಸಂಸ್ಕೃತಿಯು ಒರಿಜಿನಲ್ ಇಲ್ಲದಾಗಿ ಹೋಗ್ಲಿಕ್ಕಾಯ್ತು. ಇದನ್ನು ಬಹಳ ಚಂದವಾಗಿ ಭೀಷ್ಮ ಹೇಳಿದ. ನೀವು ಸಮ್ಯಕ್ ನೀತ ದಂಡನೀತಿ, ಕ್ರಮಬದ್ಧವಾಗಿ ನೀವು ದಂಡನೀತಿಯನ್ನು ಅಳವಡಿಸಿದರೆ ಒಂದು ಮನೆಯಲ್ಲಿ ಕೂತ ಒಂದು ತಾಯಿಯಂತೆ, ಒಂದು ತಂದೆಯಂತೆ ಸೃಷ್ಟಿಯು ಸಹಜ ಆಗುತ್ತೆ, ಪಾಲನೆಯು ಸರಿಯಾಗಿರುತ್ತೆ. ಇದು ಸೃಷ್ಟಿಯು ಅಸಹಜ, ಪಾಲನೆಯು ವಿಕೃತ ಅನಿಸ್ತಾ ಇದೆ ಅಲ್ಲ ಅಂತ. ಆದ್ರಿಂದ ಭೀಷ್ಮ ಹೇಳುತ್ತಾನೆ, ಪ್ರಜಾ ಪಾಲಯ ನೀತಿಮಾನ್, ಏ ಧರ್ಮರಾಜ, ನೀನು ದಂಡ ನೀತಿ ಉಳ್ಳವನ್ ನಾಗಿ ಪ್ರಜೆಗಳ ರಕ್ಷಣೆಯನ್ನು ಮಾಡಯ್ಯ, ಮಾಡು. ಇದರಿಂದ ಸ್ವರ್ಗೇ ಜೇತಾಸಿ ಪಾಂಡವ, ನೀನು ಸುಖಮಯವಾದ ಲೋಕವನ್ನು ಪಡೀಲಿಕ್ಕೆ ಉಂಟಲ್ಲ ಹೇಳುತ್ತ. ಬಹಳ ಚಂದವಾದ ಚಿಂತನೆಯನ್ನು ಕೊಟ್ಟಿದ್ದಾನೆ ಧರ್ಮರಾಜ. ಮತ್ತು ಮುಂದುವರಿಸಿ ಕೇಳೋ ಪ್ರಶ್ನೆ ಕೇಳತ್ತ. ನನಗೆ ರಾಜಗುಣಗಳ ಬಗ್ಗೆ ಹೇಳಬೇಕು ಅನ್ನತಕ್ಕಂಥ ಇರಾದೆಯಲ್ಲಿ ಗುಣವಂತಿಕೆಗಳ ಬಗ್ಗೆ ಚಿಂತನೆ ಮಾಡಿದಾಗ ಭೀಷ್ಮರು ಬಹಳ ಚಂದವಾದ ಒಂದು ಸಬ್ಜೆಕ್ಟ್ ನಮ್ಮ ಮುಂದೆ ಇಡ್ತಾರೆ. ಇಯಂ ಷಟ್ರಿಂಶಿ ಅಂತ ಶುರು ಮಾಡ್ತಾರೆ ಭೀಷ್ಮರು. ಇದೊಂದು 36 ಗುಣಗಳ ಪಟ್ಟಿ ಅಂತ. ಎಂತದಕ್ಕೆ 36 ಉಂಟು, ಒಂದೆರಡಲ್ಲ, ಒಂದೆರಡು 3-4. ನಾವು ಸತ್ಯಂಬದ ಧರ್ಮಂಚರ 2 ಹೇಳುವಾಗಲೇ ಓಡಿ ಆಗಿರ್ತದೆ. ಅರ್ಥ ಆಗಲೂ ಓಡಿ ಇರ್ತೇವೆ, ಅರ್ಥ ಆಗದೂ ಓಡಿ ಇರ್ತೇವೆ. ನಾವು ಯಾಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ, ನಾವು ಕಾಯಂ ಆಗಿ ಅದನ್ನು. ಅದೆಲ್ಲ ಆಗುವುದಿಲ್ಲರಿ ಹೇಳ್ತೇವೆ. ಯಾವಾಗಲೂ ಸತ್ಯ ಹೇಳಿದ್ರೆ ಎಲ್ಲಿ ಆಗ್ತದೆ ಹೇಳಿಕೊಂಡು ಅಲ್ಲೇ ತಿರುಗಿಸ್ತೇವೆ ನೋಡಿ. ಅದರಿಂದ ವಾಸ್ತವವಾದಂತಹ ಸಂಗತಿಗಳ 36 ಮೌಲ್ಯಗಳ ಗುಣಗಳ ಬಗ್ಗೆ ಭೀಷ್ಮ ಧರ್ಮರಾಜನಿಗೆ ಪ್ರಸ್ತುತಿ ಪಡಿಸ್ತಾನೆ. ಇತಿ ಸರ್ವಾನ್ ಗುಣಾನೇತಾನ್ ಯಥೋಕ್ತಾನ್ ಯಹ ಅನುವರ್ತತೆ. ಇಲ್ಲಿ ಹೇಳಿದ ಈ 36 ಗುಣಗಳನ್ನು ಯಾರು ಬಹಳ ಚೆನ್ನಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ, ಬಲಾತ್ಕಾರದಲ್ಲಿ ಅಲ್ಲ, ಅನುಭೂಯ ಇಹ ಅಂತಾರೆ, ಅದನ್ನು ಬಹಳ ಚೆನ್ನಾಗಿ ಪ್ರೀತಿಸಿಕೊಂಡು ಅರ್ಥ ಮಾಡಿಕೊಂಡು ಅಂತವೇನಾಗ್ತಾನೆ ಅಂದ್ರೆ ಅನುಭೂಯ ಇಹ ಭದ್ರಾಣಿ ಪ್ರೇತ್ಯ ಸ್ವರ್ಗೇ ಮಿಹಿ. ಇಲ್ಲಿ ಚಂದವಾದಂತಹ ಸುಖವನ್ನು, ಮಂಗಳವನ್ನು, ಒಳ್ಳೆಯದನ್ನು, ಶ್ರೇಯಸ್ಸನ್ನು, ಬಹಳ ಅದ್ದೂರಿಯಾದ ಬದುಕನ್ನು ಸವಿಸಿ ಆತ ಸ್ವರ್ಗಕ್ಕೆ ತೆರಳುತ್ತ.
ಇದನ್ನು ನಾನು ಮೊದಲು ಯಾಕೆ ಹೇಳಿ ಅವನು ಕೊನೆಗೆ ಹೇಳೋದು ಭೀಷ್ಮ ಗುಣ ಹೇಳಿದ ನಂತರ. ನಾವು ಗುಣ ಕೇಳೋ ಮುಂಚೆ ಕೇಳಿಕೊಂಡ್ರೆ ನಮಗಾದ್ರೆ ಇಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಆಸೆ ಆಗುವುದಾದ್ರೆ, ಸ್ವರ್ಗ ಬಿಡಿ ಆಗುವುದಾದ್ರೆ ಇದನ್ನು ಅಳವಡಿಸಿಕೊಳ್ಳಿಕ್ಕೆ ಆಗುತ್ತಾದ್ರೆ 36ರಲ್ಲಿ ಅಂದ್ರೆ ಒಂದೊಂದು ಶ್ಲೋಕದಲ್ಲಿ 4 ಹೇಳ್ತಾನೆ, 9 ಶ್ಲೋಕದಲ್ಲಿ 1-4 ನಾವು ಅಳವಡಿಸಿಕೊಂಡು ಸಾಕಾಗುತ್ತೆ. ಅದ್ಭುತ ಅನಿಸುತ್ತೆ. ಇನ್ನೊಂದು ಜನ್ಮದಲ್ಲಿ ಮತ್ತೆ 36 ಕೇಳೋ ಹಾಗೆ ಮತ್ತೆ 4 ಸೇರಿಸಿಕೊಳ್ಳುವ ನೋಡುವ ಅಂತ ಏನಾದ್ರು. ಅಂದ್ರೆ ಇದನ್ನು ಕಲಿಯುವುದು ಯಾವ ದೃಷ್ಟಿಯಲ್ಲಿ ಕೇಳಿದ್ರೆ, ಧರ್ಮರಾಜ ಕಲಿತ ಅಂತ, ಭೀಷ್ಮರು ಕಲಿಸಿದ್ರು ಅಂತ, ಅವರು ಇರುವರ ಮಾಧ್ಯಮದಲ್ಲಿ ನಮಗೆ ಇವತ್ತು ಕಲೀಲಿಕ್ಕೆ ಆಗ್ತದೆ ಅಂತ ವೈಶಂಪಾಯನರು ಹೇಳ್ತಾರೆ. ಇವಾಗ ಕೇಳಿದ ನಂತರ ಧರ್ಮರಾಜ ಅವನನ್ನು ಕಾಲಿಡಿದ ಅಂತ. ತದಾ ವಂದೇ ಚ ಪಿತಾಮಹನ್ ನೃಪಃ. ನೋಡಿ 36 ಗುಣ ಹೇಳಿ ಕೇಳಿಯೇ ಹೆಮ್ಮೆ ಪಟ್ಟ ಧರ್ಮರಾಜ ಸಂತೋಷದಲ್ಲಿ ಅವರ ಕಾಲಿಡಿದು ನಮಸ್ಕಾರ ಮಾಡಿ ಅಜ್ಜ ಅಂತ ಹೇಳಿ ಮತ್ತೆ ಮಾಡಿದ. ವೈಶಂಪಾಯನ ಹೇಳ್ತಾರೆ ಅಷ್ಟರಲ್ಲಿ ನಿಲ್ಲಿಸಲಿಲ್ಲ. ಯಥೋಕ್ತಮೇ ತಚ್ಚ ಚಕಾರ ಬುದ್ಧಿಮಾನ್. ತಲೆ ಗಟ್ಟಿ ಮಾಡಿಕೊಂಡು ಬಲಾತ್ಕಾರದಲ್ಲಿ ತಲೆ ಉಪಯೋಗಿಸಿಕೊಂಡು ಮಾಡಲೇಬೇಕು ಅಂತ ಹಠ ಮಾಡಿ ಅದನ್ನು ಹೇಳಿದ ಹಾಗೆ ನಡೆಸಿಕೊಟ್ಟವ ಧರ್ಮರಾಜ ಅಂತ ನೋಡಿ. ಹಾಗಾಗಿ ಧರ್ಮರಾಜ ಏನು 36 ಗುಣಗಳ ಕಥೆಯಲ್ಲಿ ಕೂತ. ನಾವು 36 ಲಕ್ಷಣದ ಬಗ್ಗೆ ದೇಹದಲ್ಲಿ ಕೇಳುತ್ತೇವೆ. ವಿಶಾಲವಾದ ಕಣ್ಣು, ಬಹಳ ನೀಳವಾದ ತೋಳು, ಅಗಾಲವಾದ ಎದೆ, ಹಾಗೆಲ್ಲ ಅದು ಕ್ಷತ್ರಿಯರಿರತಕ್ಕಂಥ ಒಂದು 3-4 ಗುಣಗಳು. ಅಂಥದ್ದು 36 ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು ವಾಯುದೇವರ ಶರೀರದಲ್ಲಿ. 32 ಲಕ್ಷಣ ಅಲ್ಲಿ, 36 ಅಲ್ಲ. ಇದು ಷಟ್ರಿಂಶತ್ ಎನ್ನುವುದು ನಮ್ಮ ಹಲ್ಲಿನ ಲೆಕ್ಕಾಚಾರ. ಒಂದೊಂದು ಕಲ್ತ್ರೆ ಒಂದೊಂದು ಹಲ್ಲು ಗಟ್ಟಿಯಾದ ಹಾಗೆ, ಮಾತಾಡಲಿಕ್ಕೆ ಬಂದ ಹಾಗೆ. ಹಾಗೆ ಬಹಳ ಚಂದವಾಗಿ ಧರ್ಮರಾಜ ತನ್ನಲ್ಲಿ ಮತ್ತೆ 36,000 ನಾಡಿಗಳ 36,000 ಎಡನಾಡಿಗಳ ಅನುಸಂಧಾನಕ್ಕೋಸ್ಕರ 36 ಪ್ರಧಾನ ಗುಣಲಕ್ಷಣಗಳು ಎನ್ನುವ ಅರ್ಥದಲ್ಲಿ ಬಹಳ ಸುಂದರವಾಗಿ ಧರ್ಮರಾಜನನ್ನು ತಲೆ ಕೊಟ್ಟು ನಡೆಸಿಕೊಟ್ಟ ಅಂತ ಅವನು ಹೇಳ್ತಾರೆ. ಏವಂ ಚರಸ್ವ ರಾಜ್ಯಸ್ಥ. ಭೀಷ್ಮರು ಹೇಳ್ತಾರೆ ನೀನು ರಾಜ್ಯದಲ್ಲಿ ಗಟ್ಟಿಯಾಗು. ಈಗ ಉಪದೇಶ ಶುರುವಾದದ್ದಷ್ಟೇ. ನಾವು ರಾಜ್ಯದಲ್ಲಿ ಗಟ್ಟಿಯಾಗಿ ಅಶ್ವಮೇಧ ಮಾಡಿ ಕಾಡಿಗೆ ತಂದೆ ತಾಯಿಯರನ್ನೆಲ್ಲ ಕಳಿಸಿ ಮತ್ತೆ ನೋಡಿ ಬಂದು ಮತ್ತೆ ಯಾದವರ ನಾಶ ಆದಾಗ ತಾನು ಮತ್ತೆ ಹೊರಟು ಅವನು ಸ್ವರ್ಗದಲ್ಲಿಯೂ ಕೆಲವು ಮಾತಾಡಿದ ಕಥೆಯನ್ನೆಲ್ಲ ನಾವು ಕೇಳಿ ಬಂದವು. ಹಾಗಾಗಿ ನಮಗೆ ಧರ್ಮರಾಜ ಬಹಳ ಆಚೆ ಹೋದದ್ದು ಗೊತ್ತಿದೆ. ಆದ್ರೆ ಏನು ಕೇಳಿ ಹೋದ, ಯಾವ ನೆಲೆಯಲ್ಲಿ 36 ಗುಣಗಳ ಗನಿಯಾಗಿದ್ದ ಅನ್ನುವುದನ್ನು ಕಲೀಲಿಕ್ಕೆ ಭೀಷ್ಮರು ಮಾತಾಡಿದ ಅಲ್ಲಿಗೆ ಬರಬೇಕು. ಮತ್ತೆ ಧರ್ಮರಾಜನ ಹೇಳ್ತಾರೆ ಏವಂ ಚರಸ್ವ ರಾಜ್ಯಸ್ಥ. ಧರ್ಮರಾಜನಿಗೆ ಭೀಷ್ಮ ಹೇಳಿದ್ದ ಹೋಗು ನೀನು ರಾಜ್ಯದಲ್ಲಿ ಕೂತು ಹಾಗೆ ಮಾಡು. ಯದಿ ಶ್ರೇಯ ಹೆಚ್ಚಸ್, ನಿನಗಿಲ್ಲಿ ಒಳ್ಳೆದಾಗಬೇಕು ಉಂಟ ಮತ್ತೆ ನೋಡುವ ನಾಳೆ ಕತೆ. ಈಗ ಒಳ್ಳೆದಾಗ್ತೀಯ, ಈ 36 ಗುಣವನ್ನು ನೀನು ಕಲಿ, ಪ್ರಾಕ್ಟೀಸ್ ಮಾಡಿ, ಅದನ್ನು ಅಧಿಕಾರದಲ್ಲಿ ಅಲ್ಲಿಗಾಗುತ್ತೆ. ಮಾಡದೆ ಹೋದ್ರೆ ಅವ್ರು ಹೇಳ್ತಾರೆ ಅಥೋನ್ಯತಾ ನರಪತಿ ಭಯಂ ರುಚ್ಛತಿ ಅನುತ್ತಮಂ. ಹಾಗೆ ಮಾಡದೆ ಹೋದ್ರೆ ಅವನಿಗೆ ಭಾರಿ ಪೋಡಿಗೆ ಆಗ್ತದೆ, ಹೆದರಿಕೆಯಲ್ಲಿ ಸಾಯ್ತಾನೆ ಮತ್ತೆ. ಅಷ್ಟೇ ಅಲ್ಲ, ದೊಡ್ಡ ಸಂಸಾರದ ಹೊಂಡದಲ್ಲಿ ಮತ್ತೆ ಬರಬೇಕಾಗತ್ತೆ ಅವನಿಗೆ. ಪ್ರಜೆಗಳು ಅವನ ಮೇಲೆ ಬಿದ್ದಾರು, ಮುಳುಗಿ ಮತ್ತಷ್ಟು ಎಳೆದು ಆತನನ್ನು ಹಾಕಿಯಾರು. ಹೀಗಾಗಿ ಬಹಳ ಚಂದವಾಗಿ ರಾಜನಿಗೆ ಯಾವುದೇ ರೀತಿಯಾದ ಮನುಷ್ಯ ಪುಕ್ಕಲಾಗುವುದು ಯಾವಾಗ, ಹೆದರಿಕೊಳ್ಳುವುದು ಯಾವಾಗ ಕೇಳಿದರೆ ಅವನಲ್ಲಿರತಕ್ಕಂಥ ದೌರ್ಬಲ್ಯಗಳಿಂದ, ದುರ್ಗುಣಗಳಿಂದ, ದೋಷಗಳಿಂದ, ಹೆಚ್ಚು ಕಡಿಮೆಗಳಿಂದ ಅವನು ಸಹಜವಾಗಿದ್ರೆ ಆರಾಮಾಗಿರ್ತಾನೆ. ಹಾಗಾಗಿ ನೀನು ಪ್ರಜೆಗಳಿಂದಾಗಿ, ರಾಜ್ಯಭಾರದಿಂದಾಗಿ, ಅಥವಾ ಧರ್ಮದ ಆಚರಣೆಯಿಂದಾಗಿ, ಅಥವಾ 10 ಸಮಸ್ತರ ಜೊತೆಯಲ್ಲಿ, ಅಥವಾ ಮನೆಯ ವಾರ್ತೆಯಲ್ಲಿ ನೀನು ಹೆದರಬೇಕಾಗಿಲ್ಲ. ಯಾಕೆಂದ್ರೆ 36 ಗುಣಗಳನ್ನು ನೀನು ಅಳವಡಿಸಿಬಿಡು, ಎಲ್ಲ ಬರ್ತದೆ ಅದರಲ್ಲಿ ಚೌಕಟ್ಟಿನಲ್ಲಿ. ಅಲ್ಲ, ನೀನು ನಿರ್ಭಯವಾಗಿ ಇರಲಿಕ್ಕೆ ಲೋಕವನ್ನು ನೋಡಿಕೊಳ್ಳಿಕ್ಕೆ ಆಗತ್ತೆ ಅಂತಾನೆ. ಸರಿ, ಏನು ಹೇಳಿದ ನಾವಾದ್ರೂ ಕೇಳುವ, ಕೇಳಿ ನಮಗಾಗುವುದಾದ್ರೆ ಆಗಬೇಕಾಗಿದೆ. ಆಗಿಕೊಂಡದ್ರಲ್ಲಿ ಏನಾದ್ರೂ ಒಂದು, ಪ್ರತಿಯೊಬ್ಬನ ಬದುಕಿನಲ್ಲಿ 36 ಕೇಳಿದವನಲ್ಲಿ ಒಂದು ಕೊನೆ ಪಕ್ಷ 4 ಅಳವಡಿಸಿಕೊಂಡ್ರೆ ಇವತ್ತಿನವರೆಗಿನ ಮಹಾಭಾರತ ಕೇಳಿದ್ದಕ್ಕೊಂದು ಸಾರ್ಥಕ. ನಾವು ವೇದವ್ಯಾಸರಿಗೊಂದು ಕೊಟ್ಟ ಬಹುಮಾನ ಅಂತ ತಿಳ್ಕೊಳ್ಬಹುದು. ವ್ಯಾಸರು ನಮ್ಮ ಮುಂದೆ ಇದ್ದಾರೆ, ಪಾತ್ರಧಾರಿಗಳಾಗಿದ್ದಾರೆ, ದೊಡ್ಡ ಜ್ಞಾನಪಾತ್ರವನ್ನು ತಂದವರಾಗಿ ಮಹಾಭಾರತವನ್ನು ಕೊಟ್ಟವರಾಗಿದ್ದಾರೆ. ಅವರು ಹೇಳ್ತಾರೆ ಚರೇ ಧರ್ಮಾನ್ ಅಕಟುಕಃ ಅಂತ. ಧರ್ಮವನ್ನು ಮಾಡು, ಮುಗಿದಿಷ್ಟೆ. ಧರ್ಮಗಳನ್ನು ಮಾಡು ಅಂದಿದ್ದಾನೆ. ಒಂದು ಧರ್ಮ ಅಲ್ಲ, ಅನೇಕ ಧರ್ಮಗಳಿವೆ. ಅದು ಮತ್ತೆ ನೋಡೋ ಧರ್ಮಗಳಲ್ಲಿ ನಿಮಗೆ ಹೇಳ್ತಾನೆ ಇದ್ದಾನಲ್ಲ ಧರ್ಮದ ಪ್ರವಚನ. ಎಲ್ಲ ಧರ್ಮಗಳು ಬರ್ತಾವಲ್ಲ, ರಾಜಧರ್ಮಾನ್, ಮೋಕ್ಷ ಧರ್ಮಾನ್, ಆಪದ್ಧರ್ಮಾನ್, ಸ್ತ್ರೀ ಧರ್ಮಾನ್, ಅನೇಕ ಧರ್ಮಗಳನ್ನು ಹೇಳುತ್ತಾನೆ ಭೀಷ್ಮ.
ಹಾಗಾಗಿ ಧರ್ಮಗಳನ್ನು ಸ್ವಧರ್ಮವನ್ನು ಪ್ರಧಾನವಾಗಿ ಮಾಡುವಾಗ ಕಟುಕನಾಗಬೇಡ, ಹಿಂಸೆ ಮಾಡಿಕೊಂಡು ತೀಕ್ಷ್ಣನಾಗಿಕೊಂಡು ಮಾಡುವ. ಅದರಿಂದ ಧರ್ಮ ಮಾಡುವ ಇದು ಅವರ ಸ್ಲೋಗನ್, ಎಲ್ಲ ಕಡೆಯೂ ಹಾಗೆ. ಮಾಡು, ಹೀಗೆ ಮಾಡು ಅಷ್ಟೆ. ತೀಕ್ಷ್ಣನಾಗಿ ಒಂದಿಷ್ಟು ಬೈದುಕೊಂಡು ಮಾನಸಿಕವಾಗಿ ಮುದುಡಿಕೊಂಡು ಇನ್ಯಾವುದೋ ರೀತಿಯ ಕೆಟ್ಟ ಹಿಂಸೆಗಳನ್ನು ಮಾಡುತ್ತಾ ಇಲ್ಲ. ನಮ್ಮ ಧರ್ಮ ಅಹಿಂಸೆಯ ಧರ್ಮ. ಹಾಗಾಗಿ ಕಟುಕ ಧರ್ಮ ನಮ್ಮಲ್ಲಿಲ್ಲ. ಹಿಂಸೆ ಆಗುವ ರೀತಿಯಲ್ಲಿ ಧರ್ಮ ಮಾಡಲಿಕ್ಕೂ ಇಲ್ಲ. ಹಾಗೊಂದು ಹಿಂಸೆ ಆಗತ್ತೆ ಹೇಳಿಕೊಂಡು ಒಂದು ಸಣ್ಣ ಆರತಿ ತಗೊಂಡ್ರೆ ಬಿಸಿ ಆಗತ್ತೆ ಹೇಳುವುದು ಅದು ಹಿಂಸೆ ಅಲ್ಲ. ತೀರ್ಥ ತಗೊಂಡ್ರೆ ಶೀತ ಆಗ್ತದೆ ಹೇಳುವುದು ಅದು ಅಲ್ಲ. ಉಪವಾಸ ಮಾಡಿದ್ರೆ ಹೊಟ್ಟೆ ಹಾಳಾಗುತ್ತೆ ಅಂಥದ್ದಲ್ಲ. ಆದ್ರಿಂದ ಅಹಿಂಸಕವಾದ ಧರ್ಮಗಳನ್ನು ನಡೆಸಬೇಕು ಅಂತ ತಕ್ಷಣ ಎಲ್ಲಾ ಶಾಸ್ತ್ರ ನಮಗೆ ಹೇಳಿದ್ರೆ ಕೈಕಾಲು ಮುರಿಲಿಕ್ಕೆ ಹೇಳಿಕೊಟ್ಟಿದೆ ಅಂತ ಬಿಡುದು. ಅದಕ್ಕೆ ಹೇಳಿ ಬಹಳ ಕಷ್ಟ ಇದೆ ಇದನ್ನು ಮಾಡುವಾಗ ಅಂತ. ಉಪವಾಸ ಮಾಡಿಕೊಂಡಾಗ ಮನಸ್ಸಿನಲ್ಲಿಯೂ ನೋವಾಗುತ್ತೆ, ಹಿಂಸೆ ಆಗುತ್ತೆ ಎನ್ನುವುದು ಬಾರದಂತಹ ಒಂದು ಟ್ರೈನಿಂಗ್ ಬೇಕು ನಮಗೆ, ಶಿಕ್ಷಣ. ಆಗುವುದಿಲ್ಲ ಅಂದ್ರೆ ಏನಂತ ಹಾಗೆಯೇ ಆಗುತ್ತೆ, ಸತ್ಯ ಅಂಥದ್ದು ಮಾಮೂಲಿ. ಮಲಗಲಿಕ್ಕೆ ಹೋದಾಗ ಬೆನ್ನು ನೋವಾಗುವುದಿಲ್ಲ. ಬೆನ್ನು ಎಲ್ಲಿ ನೋವಾಗುತ್ತೆ? ಮತ್ತೆ ಬಿದ್ಕೊಂಡೇ ಉಂಟಲ್ಲ ನೆಲದಲ್ಲಿ. ಸರ್ತ ಇರಬೇಕಾದ ಬೆನ್ನು, ಸರ್ತ ಇರಬೇಕಾದ ಮಂಡೆ ಬಿದ್ದುಕೊಂಡಿದ್ದೇನು ಹಿಂಸೆ ಅಲ್ವಾ? ಅಲ್ಲ, ಅದು ಒಳ್ಳೆಯ ನಿದ್ದೆ ಬರ್ಲಿಕ್ಕೋಸ್ಕರ ನಾವು ಮಾಡಿಕೊಂಡದ್ದು. ಓಹೋ, ಸರಿಯಾ? ಹಾಗಾದ್ರೆ ಮೆತ್ತನೆ ಹಾಸಿಗೆ ಮಾಡಿಕೊಂಡು ಉರುಳು ಸೇವೆ ಮಾಡ್ತಾ ಅದರಲ್ಲಿ ಮತ್ತೆ ಪುನಃ ಕಾಲ ಮೇಲೆ ಕಾಲು ಕೆಳಗೆ ಇನ್ನೇನೇನೋ ಆಸನಗಳ ಭಂಗಿಯಲ್ಲಿ ಕೊನೆಗೆ ಸುಖ ನಿದ್ದೆಗೋಸ್ಕರ ನಾವೇನು ಬಿದ್ದುಕೊಳ್ಳುತ್ತೇವೆ. ಅಂದ್ರೆ ಬಿದ್ದುಕೊಳ್ಳುವುದು ಊಟ ಮಾಡು ಬಿಡಿ. ಅದರಲ್ಲಿ ಒಂದು ಊಟ ಮಾಡುವಾಗ ಕಾಲು ಮಡಿಸಿಕೊಂಡು, ಕಾಲು ಬಿಡಿಸಿಕೊಂಡು, ಕೂತುಕೊಂಡು, ಕೈಯಲ್ಲಿ ಕಟ್ಟಿಕೊಂಡು, ಕೈಯಲ್ಲಿ ಎತ್ತಿಕೊಂಡು, ಬಾಯೊಳಗೆ ತುರಿಸಿಕೊಂಡು, ಹಲ್ಲಲ್ಲಿ ಕಚ್ಚಿಕೊಂಡು, ಇಲ್ಲದವರು ಹಲ್ಲನ್ನು ಮತ್ತೆ ಸೆಟ್ಟಿಟ್ಟುಕೊಂಡಾದ್ರೂ ಕಚ್ಚುತ್ತಾರೆ. ಹಲ್ಲು ತಿನ್ನುವುದು ಬಿಡುವುದಿಲ್ಲ, ಹಲ್ಲು ಹಾಕೊಂಡು ತಿಂತಾರೆ. ಆಗುದೇ ಇಲ್ಲದನ್ನು ಹಲ್ಲು ಹಾಕಿಕೊಂಡು, ನಾಲಿಗೆ ಹಾಕಿಕೊಂಡು, ಕ್ಲಿಪ್ ಹಾಕಿಕೊಂಡು, ತುಟಿ ಅಗಲಿಸಿಕೊಂಡು ನೋಡಿ ಎಷ್ಟೆಲ್ಲ ಕಷ್ಟಪಡ್ತಾರೆ. ಕೆನ್ನೆ ತಟ್ಟಿಕೊಂಡು, ಕಿವಿ ಎಳೆದುಕೊಂಡು, ಮೂಗು ಮೇಲೆ ಮಾಡಿಕೊಂಡು, ಕಣ್ಣರಳಿಸಿಕೊಂಡು, ಕುತ್ತಿಗೆ ಸರಿ ಮಾಡಿಕೊಂಡು, ಗಂಟ್ಲೆ ಎಳೆದುಕೊಂಡು, ಕೈ ತುರುಕಿಕೊಂಡು, ಏನ್ ತಿನ್ನುವ ವ್ಯಾಪಾರ ಅಂದ್ರೆ ಇಷ್ಟೆಲ್ಲ ಬೇಕಂತ ಅನಿಸ್ತದೆ. ಮತ್ತೆ ಇಷ್ಟು ಕಷ್ಟದಲ್ಲಿ ಊಟ ಮಾಡುವಾಗ ಒಂದು ಸುಖ ಇಲ್ವಾ? ಹಾಗೆ ಅಂದ್ರೆ ಅದನ್ನು ಕಷ್ಟವೇ ಅಲ್ಲ, ಹಾಗೆ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಉಂಟು. ಅದರಂತೆ ಇವರು ಹೇಳ್ತಾರೆ, ಚರೇ ಧರ್ಮಾನ್ ಅಕಟುಕಃ, ನೀನು ಮನಸಾರೆ ಪ್ರೇಮಿಸಿ ಧರ್ಮವನ್ನು ನಡೆಸಿ, ಅಂದ್ರೆ ಶ್ರದ್ಧಾವಂತನಾಗಿ ಎನ್ನುವ ಅರ್ಥ ಬರುವ ಹಾಗೆ ಈ ಗೆರೆಯನ್ನು ತಂದಿದ್ದಾರೆ. ಅನೇಕ ಚಿಂತನೆಗಳಲ್ಲಿ ಬರ್ತದೆ. ಇದು ಅನೇಕ ಕಡೆಯಲ್ಲಿ ಧರ್ಮ ಪ್ರವಚನದ ಬಗ್ಗೆ ಬಂದಾಗ ಇಂತಹ ಹಿಂಟ್ಸ್ಗಳು, ಟಿಪ್ಸ್ಗಳು, ಬಹಳ ಸುಂದರವಾದಂತಹ ಒಂದು ಕರ್ಮ ಸೂತ್ರಗಳು ನಮ್ಮ ಮುಂದೆ ತೆರೆಯುತ್ತವೆ. ಅದನ್ನು ನೋಡಿ ಎಷ್ಟಾದರೂ ಪ್ರಯತ್ನಿಸಿ. ಆಗುತ್ತಾ ಹೇಗೆ ಅಂತ ಅವರು ಹೇಳಿಕೊಂಡ ರೀತಿ ಇವನಿಗೆ. ಮುಂಚೆದ್ದು ಸ್ನೇಹಂ, ನಾನು ಆಸ್ತಿಕ, ಸ್ನೇಹ ಬಿಡಿ ಅಂದ್ಬಿಟ್ಟ. ಇದರಲ್ಲಿ ಕಥೆ ಆಯ್ತಲ್ಲ. ಹಾಗಾದ್ರೆ ಕೋಪ ಮಾಡಬೇಕಾ? ಪ್ರೀತಿಯನ್ನು ಬಿಡೀರಿ. ಬಿಡೀರಿ ಅಂದ್ರೆ ಯಾವುದರ ಮೇಲೆ ನಂಟನ್ನು ಇಡಬೇಡಿ, ಹಚ್ಚಿಕೊಳ್ಳಬೇಡಿ ಅಂತಾನೆ. ಅದು ಬಹಳ ಸುಲಭ. ನೀವು ಹೇಳಿಬಿಟ್ಟಿದ್ದೀರಿ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ, ನಾವೀಗ ಬಿಟ್ಟು ಬಿಟ್ಟಿದ್ದೇವೆ. ಅದನ್ನು ಹಚ್ಚಿಕೊಂಡದ್ದೇ ಇಲ್ಲ ಮಂಡೆಯಲ್ಲಿ. ಅವ್ರು ಹೇಳ್ತಾರೆ, ಮುಂಚೆದು ಸ್ನೇಹಂ, ಇದು ತ್ಯಾಗವನ್ನು ಹೇಳಿದ್ದಲ್ಲ. ಈಗ ಬಿಡಿ, ಈಗ ಬಿಡಿ ಹೇಳಿದ್ರೆ ನಾವೀಗ ಜಪ ಬಿಟ್ಟಿದ್ದೇವೆ, ಪೂಜೆ ಬಿಟ್ಟಿದ್ದೇವೆ, ಪಾರಾಯಣ ಬಿಟ್ಟಿದ್ದೇವೆ, ಮತ್ತೆ ಊಟ ಬಿಟ್ಟಿದ್ದೇವೆ, ಯಾರು ಹೇಳುದೇ ಇಲ್ಲ. ಅದು ಕೇಳ್ತಾ ಇದ್ದೇನೆ ನಾನು. ಮತ್ತೆ 3 ಹೊತ್ತು ಊಟ ಬಿಟ್ಟಿದ್ದೇವೆ, ಅದಿಲ್ಲ. ಪ್ರದಕ್ಷಿಣೆ ಬಿಟ್ಟಿದ್ದೇವೆ, ನಮಸ್ಕಾರ ಬಿಟ್ಟಿದ್ದೇವೆ, ಸ್ತೋತ್ರ ಬಿಟ್ಟಿದ್ದೇವೆ, ಎಲ್ಲ ಹೇಳ್ತಾರೆ. ಧರ್ಮ ಕರ್ಮಗಳನ್ನು ಮಾಡುವುದನ್ನೆಲ್ಲ ಬಿಟ್ಟಿದ್ದೇವೆ. ಇವರು ಹೇಳ್ತಾರೆ, ನಾನು ಮುಂಚೆ ಸ್ನೇಹ ಅಂದದ್ದು, ಅಲ್ಲಿನ ನಂಟನ್ನು ಬಿಡಿ, ವ್ಯಾಮೋಹವನ್ನು ಬಿಡಿ, ಅಟ್ಯಾಚ್ಮೆಂಟ್ ಬಿಡಿ. ಮತ್ತೆ ನಾನು ಆಸ್ತಿಕ, ನಾಸ್ತಿಕನಾಗಿ ಬಿಡುವುದಲ್ಲ, ಇದ್ದರೂ ಇರದಂತೆ ಇರುವುದು, ಮೆಚ್ಚಿಕೊಂಡರೂ ಹಚ್ಚಿಕೊಳ್ಳದಿರುವುದು. ಹಾಗೆ ಬಹಳ ಚಂದವಾಗಿ ಮನೆ ಮಂದಿಗಳ ಪ್ರೀತಿ ವಿಶೇಷವಾದದ್ದು ಇಲ್ಲದಂತೆ ಇರಿ. ಇದ್ದಾರೆ ಇರಿ ಅಷ್ಟೇ. ಬಂದಾರೆ ಹೋದಾರೆ ಏನೋ ನೆಲೆಯಲ್ಲಿ. ಹಾಗೆ ಲೋಕದಲ್ಲಿ ಇದ್ದೀರಿ. ಇಡೀ ಲೋಕವನ್ನು ಪ್ರೀತಿಸಿದಾಗೆ, ಇಡೀ ಸಮಾಜ ಮಂಡೆ ಮೇಲೆ ಬಿದ್ದಾಗೆ, ಇಡೀ ಮಂದಿ ಸಮುದಾಯ ಬೆನ್ನ ಹಿಂದೆ ಬಂದಾಗೆ ಅದೆಲ್ಲ ಮಾಡಬೇಡಿ ಅಂತ. ಮುಂಚೆ ಸ್ನೇಹಂ, ಮನೆ ಮಂದಿಯ ಜೊತೆಯಲ್ಲಿ ಅತಿರೇಕವಾದ ಪ್ರೇಮವನ್ನು ಇಟ್ಟುಕೊಳ್ಳಬೇಡಿ. ಬಂದಿದ್ದಾರೆ ಹೋಗ್ತಾರೆ ಅನ್ನುವಂತೆ. ಆದ್ರೆ ಅವರೆಲ್ಲ ಇಲ್ಲ,
ಜಗತ್ತೇ ಸುಳ್ಳು, ಎಲ್ಲ ಕಾಣುವುದಷ್ಟೇ ಅಲ್ಲ, ಹಾಗೆಲ್ಲ ಹೇಳಿಕೊಂಡು ನನ್ನ ನಾಸ್ತಿಕ ಅಂತಾರೆ. ಇಲ್ಲ, ಹೇಳಿಕೊಂಡು ಜಗತ್ತನ್ನು ಬಿಡುವುದು ಹೇಳಿದ್ದಲ್ಲ, ಜಗತ್ತು ಬಿಡಿ ಇದ್ರೆ ತಾನೇ ಹೇಳುವುದಲ್ಲ. ಇದೇ ಇರುವಾದ ಜಗತ್ತೇ, ಸತ್ಯವಾದ ಜಗತ್ತನ್ನೇ ಬಿಡಿ, ಮೈ ಮೇಲೆ ಎಳೆದುಕೊಳ್ಳಬೇಡಿ. ನೀನಿದ್ದದ್ದರಿಂದಲೇ ಮೇಲೆ ಬೆಳಗಾಗುವುದಲ್ಲ, ಸೂರ್ಯ ಬರುವುದಲ್ಲ ಅನ್ನೋದು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಬಿಡುವ ಕೆಲಸ ಮಾಡಿ. ಯಥೋ ಯಥೋ ನಿವರ್ತೇತ ವಿಮುಚ್ಯೇತ ತತಃ ಅನ್ನುವ ಸೈದ್ಧಾಂತಿಕದ ನೆರಳಿನಲ್ಲಿ ಅದಕ್ಕೆ ಹೇಳಿದ್ದಲ್ಲ. ಇಂತಹ ಮಾತುಗಳೆಲ್ಲ ಖಂಡಾಬಟ್ಟೆ ಬೇರೆ ಕಡೆ ಬಂದಿದೆ. ಸ್ವಧರ್ಮ ಚರಣಂ ಭಕ್ತಿಯ ಅನ್ನುವ ಇದ್ದಾಗೆ, ಧರ್ಮ ಮಾಡಿ ಅಂದಾಗ ನಿನ್ನ ಧರ್ಮ ಮಾಡಿ, ಅದನ್ನು ಚೆನ್ನಾಗಿ ನಡೆಸಿ ಪೂರ್ಣವಾಗುವಂತೆ ನೋಡಿಕೊಳ್ಳಿ. ಅದರಲ್ಲಿ ಫಲದ ಕಾಮನ ಇಲ್ಲದಂತೆ ಮಾಡಿ, ಮಾಡಬೇಕಲ್ಲ ಅಂತ ಮಾಡಬೇಡಿ, ದೇವರ ಪ್ರೀತಿಗೋಸ್ಕರ ಮಾಡಿ. ಹೀಗೆಲ್ಲ ಹೇಳಿಕೊಂಡು ಲೋಕದ ಪ್ರೀತಿಗೋಸ್ಕರ ಅಲ್ಲ, ಜನರ ಅನುರಾಗವನ್ನು ತ್ಯಜಿಸಿ, ಜನ ಮೆಚ್ಚುತ್ತಾರೆ ನಿಮ್ಮ ಕೆಲಸ ಅಲ್ಲ. ನೋಡಿ, ಇದಕ್ಕೆ ಲಿಂಕ್ ಚರೇ ಧರ್ಮ ಅಕಟುಕ. ಪ್ರೀತಿಯಿಂದ ಧರ್ಮವನ್ನು ನಡೆಸಬೇಕು. ಯಾಕೆಂದ್ರೆ ಜನಾನುರಾಗಕ್ಕೆ, ಇನ್ನ ಕರ್ಮ ಮುಂಚೆ ಸ್ನೇಹಂ ಅಂತಾರೆ. ಲೋಕ ಪ್ರೀತಿಸ್ತದೆ, ಲೋಕ ಮೆಚ್ಚುತ್ತದೆ, ಲೋಕ ಬಹುಮಾನ ಕೊಡ್ತದೆ ಎಂದು ಮಾಡ್ಲಿಕ್ಕೆ ಹೋಗಬೇಡ. ನೀನು ಮಾಡು ನಿನ್ನ ಪಾಡಿಗೆ, ನಿನಗಾಗಿ, ದೇವರ ಸೇವೆ ಅಂತ ಅಷ್ಟು. ಹೀಗಾಗಿ ಪೂಜೆ ಆಗ್ತದೆ ಅಂತ ಹೇಳಿಕೊಂಡು ಎಲ್ಲರೂ ನೋಡಿ ಅಂತ ಹೇಳಿಕೊಂಡು ಎಲ್ಲರೂ ನೋಡದಿದ್ರೆ ಸ್ವಲ್ಪ ತಡಿಲಿಕ್ಕೊಂಡು ಪೂಜೆ ಮಾಡಲಿಕ್ಕೆ, ಮತ್ತೆ ಯಾರು ನೋಡೋದಲ್ಲಿ ಇಲ್ದಾದ್ರೆ ಅವತ್ತು ಪೂಜೆ ಇಲ್ಲ ದೇವರಿಗೆ. ಇದೆಂತ ಕರ್ಮ ಅಂತಾರೆ. ಹೌದು, ಸುಮ್ಮನೆ ವೇಸ್ಟ್ ಆಗ್ತದಲ್ಲ ಬತ್ತಿ ಎಣ್ಣೆ ಎಲ್ಲ. 10 ಜನ ಬಂದಾಗ ದೊಡ್ಡದು ಮಾಡುವ, ಅದೆಲ್ಲ ಕತೆ ಇಲ್ಲ ಅಂತ. ಅದ್ರ ಮುಂಚೆ ಸ್ನೇಹಂ ನರಾಸ್ತಿಗ ಅಂದ್ರು. ಎಲ್ಲವನ್ನು ಒಪ್ಪಿಕೋ, ಆದ್ರೆ ಯಾವುದನ್ನು ಹಚ್ಚಿಕೊಳ್ಬೇಡ. ಎಲ್ಲವನ್ನು ತಿಳ್ಕೋ, ಆದ್ರೆ ಯಾವುದರ ಮೇಲೂ ಹಾರಬೇಡ. ಎಲ್ಲವನ್ನು ನಡೆಸು, ಆದ್ರೆ ಯಾವುದರ ಫಲಕ್ಕೂ ನೀನು ಇಷ್ಟಪಡಬೇಡ. ಅದು ತ್ಯಾಗ ಅನ್ನೋದು, ಸ್ನೇಹ ತ್ಯಾಗ ಅಂದ್ರೆ ಒಂದು ದೃಷ್ಟಿಯಿಂದ ಫಲವನ್ನೇ, ಫಲದ ಸ್ನೇಹ, ನಂಟು, ಸಂಘ, ಸ್ನೇಹ, ಇವೆಲ್ಲ ಸಂಘ ಸ್ನೇಹೋ ಅಭಿಜಾಯತೆ ಅಂತಾರೆ ಕೃಷ್ಣ ಹೇಳುವಾಗ. ಬಹಳ ಚೆನ್ನಾಗಿ ಹೇಳ್ತಾನೆ, ನಂಟಿನಿಂದ ಅಂಟು ಆಗ್ತದೆ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ, ಸಂಘ ಸ್ನೇಹೋ ಅಭಿಜಾಯತೆ ಅಂತ. ಸಂಬಂಧದಿಂದಾಗಿ ಪ್ರೀತಿ ಆಗ್ತದೆ, ಸ್ನೇಹದಿಂದ ಮತ್ತೆ ದ್ವೇಷ ಶುರುವಾಗ್ತದೆ, ಗಲಾಟೆ ಹೇಳ್ತದೆ, ಅನುರಾಗ, ಲೋಭ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನು ದೂರಕ್ಕೆ ಇರಲಿಕ್ಕೆ ಬಹಳ ಚಂದವಾದ ಮಾತನ್ನು ಹೇಳಿದ್ರು. ಇಂಥ ಅನೇಕ ಆಯಾಮಗಳಿಂದ, ಆಕೂತಗಳಿಂದ ಈ ಗೆರೆಗಳು ಮಾತಾಡಿಸ್ತವೆ ವಾಸ್ತವವಾಗಿ. ಆದ್ರೆ ನಾವು ಸ್ವಲ್ಪ ಮಟ್ಟಿನ ನೋಡಿಕೊಂಡು ಹೋದ್ರಾಯ್ತು. ಧರ್ಮ ಮಾಡಿ ಅಂತ ಅರ್ಥ ಆಯ್ತು, ಸ್ನೇಹ ಬಿಡಿ ಅಂತ ಅರ್ಥ ಆಯ್ತು. ಏನಾದ್ರು ಅನುಶಂಸಃ ಚರೇದಾರ್ಥಂ, ದುಡ್ಡು ಮಾಡಿ, ಅದು ಹೇಳಿ ಅದು ಮಾಡಿಯೇ ಮಾಡ್ತೇವೆ. ಒಂದು ಗುಣ ಖಂಡಿತ ಆಗ್ತದೆ, ಚರೇದಾರ್ಥಂ, ದುಡ್ಡು ತಿನ್ನಿ, ದುಡ್ಡು ಮಾಡಿ, ದುಡ್ಡಿನಲ್ಲಿ ಆಡಿ ಅಂತ. ಒಂದು ಗೆರೆ ಹೇಳ್ತಾನೆ ಭೀಷ್ಮ ಹೇಗೆ ಅಂತ, ಅನೃಶಂಸಃ ಚರೇದರ್ಥಂ, ತೊಂದರೆ ಪಡದಂತೆ, ತೊಂದರೆ ಆಗದಂತೆ, ಕಠೋರಿಯಾಗದೆ, ನೃಶಂಸನಾಗದೆ, ಮನುಷ್ಯರನ್ನು ಬಡಿಯದೆ, ಹಿಂಸಿಸದೆ, ಕೊಲ್ಲದೆ, ಅವನನ್ನು ಚುಚ್ಚದೆ, ಅವನನ್ನು ಏನು ಘಾಸಿಗೊಳಿಸದೆ ಸಂಪತ್ತನ್ನು ಮಾಡು. ಈಗ ಎಲ್ಲ ಕಡೆಯಲ್ಲಿಯೂ ಇದು ಎಂದು ಗೊತ್ತುಂಟ, ಬಟ್ಟೆ ಎಲ್ಲ ಕಳಚಿಯಾಗಿದೆಯವ, ಓಡಿಕೊಂಡು ಬಂದಾಗಿದೆ, 10 ಕಡೆಯಲ್ಲಿ ಪರ್ಮಿಷನ್ ಸಿಕ್ಕಿದೆ. ಮತ್ತೆ ಹೇಳಿದ್ದೊಂದು ಕೊನೆಯಲ್ಲಿ ಹೇಳಿ ಹೇಳಿದ್ರೆ ಸಮುದ್ರಕ್ಕೆ ಬರ್ಲಿಕ್ಕೆ ನೀರೊಂದು ಮುಟ್ಲಿಕ್ಕಿಲ್ಲ. ಪ್ರಯೋಜನ ಏನೇ ಇಷ್ಟು ಮಾಡಿ? ಬಟ್ಟೆ ಕಳಚಿ ಬಂದಿದ್ದಾನೆ, ಪರವಾನಿಗೆ ತಂದಿದ್ದಾನೆ, ಅದೇ ಸ್ವಿಮ್ಮಿಂಗ್ ಕ್ಯಾಪ್ ಮತ್ತೊಂದೆಲ್ಲ ಹಾಕಿಕೊಂಡಿದ್ದಾನೆ. ಕೊನೆಗೆ ಅವನಿಗೆ ಹೇಳಿದ ಗೆರೆಯನ್ನು ಕೇಳಿದ್ರೆ ಸಮುದ್ರಕ್ಕೆ ಹೋಗ್ಲಿಕ್ಕೆ ಬಂದಾಗಿದೆ, ತಡಿಯಲ್ಲಿ ನಿಂತಿದ್ದಾಗೆ, ನೀರು ಒಂದು ಮುಟ್ಲಿಕ್ಕಿಲ್ಲ. ಮತ್ತೆ ಪ್ರಯೋಜನ ಏನು ಬಂದು ಸಮುದ್ರದ ಎಂಜಾಯ್? ಕಾದ ಮರಳಿನಲ್ಲಿ ಓಡಾಡುವುದೆಲ್ಲಿಗೆ ಅವ? ಇಷ್ಟೆಲ್ಲ ಹಾಕಿಕೊಂಡು ದುರುಸು ಎಲ್ಲ ಮಾಡಿಕೊಂಡು. ಹಾಗೆ ನಮ್ಮ ಕತೆ. ದುಡ್ಡು ಮಾಡಿ ಹೇಳಿಬಿಟ್ರು, ರಪಕ್ಕ ನಿಲ್ಲಿಸಿದ್ರು. ಅನೃಶಂಸಃ, ನೀನು ಮಾಡಿದ ದುಡ್ಡಿನಲ್ಲಿ ಮಗದೊಬ್ಬನಿಗೆ ಹಿಂಸೆ ಆಗಿರಬಾರ್ದು. ಕೇಳಿ, ಯಾರ ಹತ್ರ ಆದ್ರೂ ಕೇಳಿ ಏನ್ ಹೇಳ್ತಾರೆ ಅಂತ. ಒಬ್ಬ ವ್ಯಾಪಾರಿ ಚಂದ ವ್ಯಾಪಾರ ಆಗ್ತದೆ ಹೇಳಿದ್ರೆ, ನನ್ನ ಊರಿನವರೆಲ್ಲ ನನ್ನನ್ನು ಮೆಚ್ಚಿದ್ದಾರೆ ಮಾರ್ಯಾರೆ, ನನ್ನ ಅಂಗಡಿ ಮಧ್ಯದಲ್ಲಿ ಉಂಟು, ಒಳ್ಳೆ ವ್ಯಾಪಾರ ಆಗ್ತದೆ ಅಂತ ಹೇಳಿಬಿಟ್ರೆ ಅರ್ಥ ಏನು? ಎಲ್ಲ ಊರಿನವರ ದುಡ್ಡನ್ನು ತಿಂದಿದ್ದಾನೆ ಅಂತ ಅರ್ಥ. ಅಷ್ಟು ಜನರ ದುಡ್ಡನ್ನು ತಿಂದದ್ರಿಂದ ಅಷ್ಟು ಜನರು ಖುಷಿಯಲ್ಲಿದ್ದಾರೆ. ಮತ್ತೆ ನೋಡಿ, ಯಾಕೆ ಇಲ್ಲಿ ಸಾಯಿಲಿ ಅವ, ಹೇಗಾದ್ರೂ ಪೇಟೆಯಿಂದ ತಂದು ಕೊಡ್ತಾನಲ್ಲ ಸಾಮಾನು ಅಂತ ಬಾಯಿ ಮುಚ್ಚಿದ್ದಾರೆ. 8 ಆಣೆ ಸಾಮಾನು 4 ರೂಪಾಯಿ ಆದ್ರೂ ಮಾರ್ತಾನಲ್ಲ, ಇರ್ಲಿ 3.5 ರೂಪಾಯಿ ತಿಂದು ಪರವಾಗಿಲ್ಲ, ನಮಗೊಂದು 2 ರೂಪಾಯಿ ಉಳಿಸಿದ್ನಲ್ಲ, ಹೋಗಿ ಬರುವ ಖರ್ಚು ಉಳಿತಲ್ಲ ಅಂತ ಹಾಗೆ ತಲೆ ಹಾಕೊಂಡಿದ್ದಾರೆ ನೋಡಿ. ಇವನ್ ನೃಶಂಸ, ಕಠೋರಿ ಇದ್ದಾನೆ. ಅವರ ಪ್ರಾಮಾಣಿಕತೆಗೆ, ಅವರ ಮೆಚ್ಚುಗೆ ಪಾತ್ರನಾಗಿ ಅವರ ದುಡ್ಡನ್ನು ಕೊಳ್ಳೆ ಹೊಡಿತಾನೆ, ಹಗಲು ದರೋಡೆ ಮಾಡ್ತಾನೆ. ವ್ಯಾಪಾರ ಮಾಡ್ಲಿಕ್ಕೆ ಇಲ್ವ ಹಾಗಾದ್ರೆ ಕೇಳಿದ್ರೆ? ಹೇಳಿಬಿಟ್ಟಿದ್ರು ಸತ್ಯಾನೃತೇತ ವಾಣಿಜ್ಯಂ ಅಂತ. ವ್ಯಾಪಾರ ಅಂದ್ರೇನು? ಸುಳ್ಳು ಸತ್ಯಗಳ ಸರಮಾಲೆ, ಅದು ಕಂತೆ, ಅದು ಅರ್ಧ ಸತ್ಯ ಅರ್ಧ ಸುಳ್ಳೆ. ಅವನ ಅಂಗಡಿ ಮುಚ್ಚಬೇಕಾಗತ್ತೆ ಪೂರ ಸತ್ಯದಲ್ಲಿ ವ್ಯಾಪಾರ ಮಾಡಿದ್ರೆ, ವ್ಯಾಪಾರ ಆಗುವುದಿಲ್ಲ. ಆಗ ಹಾಲನ್ನೇ ಮಾರುವವನು ಅವನು ಮನೆಯನ್ನು
ಖರೀದಿಸ್ತಾನ? ಇಲ್ಲ. ಮತ್ತೆ ಹಾಲಿಗೆ ನೀರು ಸೇರಿ ಮಾರಿಸಿದ್ದರಿಂದ ಅವನು ಮನೆ ಮಹಲುಗಳನ್ನು ಖರೀದಿಸಿದ್ದಾನೀಗ, ಅಲ್ವೇನು? ಜನರಿಗೆ ಗೊತ್ತಿಲ್ವ? ಗೊತ್ತಿದೆ. ಒಂದು ಹಂತದಲ್ಲಿ ಬೆರೆಸ್ತಾನಲ್ಲ ಅಂತ ತಿಳ್ಕೊಳ್ತಾರೆ. ಅವನು ಪೂರ್ಣ ಪ್ರಮಾಣದಲ್ಲಿ ಬೆರೆಸಿದ್ರೆ ಮತ್ತೆ ನಾಳೆಯಿಂದ ಪಡೆಯುವುದಿಲ್ಲ, ಇನ್ನೊಬ್ಬರಿಗೆ ಕೊಡ್ತಾರೆ ಕೆಲಸ. ಆದ್ರಿಂದ ಅವನು ಸರಿಯಾಗಿ ಇವರು ವಿಶ್ವಾಸದವರೆಗೆ ನೀರು ಸೇರಿಸ್ತಾನೆ, ಅದರ ಆಚೆಗೆ ಸೇರಿಸುವುದಿಲ್ಲ. ಆದ್ರಿಂದ ಇವರು ಹೇಳ್ತಾರೆ, ನೀನು ದುಡ್ಡು ಮಾಡಯ್ಯ, ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಪಡಿಸಬೇಡಯ್ಯ ಅಂತ ಹೇಳಿದ್ರು. ಮಗದೊಬ್ಬನ ದುಡ್ಡು ತಿನ್ನಲಿಲ್ಲದ ದುಡ್ಡು ಅಂತ ಯಾರು ಹೇಳಿದ್ರೆ ಖಂಡಿತವಾಗಿ ಅವನು ಭಿಕ್ಷೆ ಬೇಡಲಿಕ್ಕೆ ನಿಲ್ಲಬೇಕು. ಅಲ್ಲಿಯೂ ಪಾವಲಿ ಬೀಳುವುದಿಲ್ಲ, ಬದಲಿಗೆ ಹಳತಾದ ಸೊತ್ತುಗಳು ಬೀಳ್ತಾವಷ್ಟೆ. ಅದು ಸರಿ ಅಂತ. ಅದರಿಂದ ದುಡ್ಡು ಮಾಡಿ ಹೇಳುವುದು ಎಷ್ಟು ಕಷ್ಟ ಅಂದ್ರೆ ಶಂಸ ಅಂದ್ರು. ಮಗದೊಬ್ಬನ ತಲೆ ಒಡೆಯದೆ, ಅವನನ್ನು ಪೀಂಗಿಸಿದರೆ, ಅವನ ಸೊತ್ತನ್ನು ಎಳೆದುಕೊಳ್ಳದೆ ಪ್ರಾಮಾಣಿಕವಾಗಿ ದುಡ್ಡು ಮಾಡಂದ್ರೆ ಇಲ್ಲ. ಗೊತ್ತಾಯ್ತು ನಮಗೆ. ಇದು ಅರ್ಥಕ್ಕೆ ನಾನು ದುಡ್ಡು ಹೇಳಿದ್ದಷ್ಟೇ. ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ ಮಾಡಿ. ಯಾವ ಸಂಗತಿ ಮಾಡಿ ನೀನು ತಿನ್ನುವ ಊಟವನ್ನು ಬೇಕಾದ್ರೆ ಇಟ್ಟುಕೊಳ್ಳಿ, ಕಾಣುವ ದೃಶ್ಯ, ಕೇಳುವ ಕತೆ, ಏನ್ ಮಾಡಿ ಇಡೀ ಪ್ರಪಂಚವನ್ನೇ ಅರ್ಥ ಪ್ರಪಂಚವನ್ನಾಗಿಸಿಕೊಳ್ಳಿ. ಪದಾರ್ಥ ಪ್ರಪಂಚ ಅಂತ ಮಾಡಿಕೊಂಡು ವಿಶ್ವದೆಡೆಗೆ ನಿನ್ನ ಪಯಣ ಇರಲಿ. ಆದರೆ ಯಾವ ವ್ಯಕ್ತಿಯನ್ನು ಘಾಸಿಗೊಳಿಸದಿರಲಿ ಅಂದ್ರೆ ಸಿಕ್ಕಿ ಬೀಳುತ್ತೇವೆ ನಾವು. ಇಡೀ ಜಗತ್ತು ಪ್ರಾಣಿ ಪ್ರಪಂಚದ ವೈವಿಧ್ಯದಲ್ಲಿದ್ದಾಗ ಮಲಗಲು, ಹಾಸಲು, ತಿನ್ನಲು, ತೇಗಲು ಅನ್ನುವ ನೆಲೆಯಲ್ಲಿ ನೋಡಿಕೊಂಡಾಗ ನಮ್ಮ ಪದಾರ್ಥಗಳೆಲ್ಲ ಏನಿಂಟು ನೋಡಿ. ಕೆಲವು ಪ್ರಾಣಿಯ ಚರ್ಮಗಳು, ಕೆಲವು ಪ್ರಾಣಿಯ ಅಂಗವಿಶೇಷಗಳು, ಇನ್ನು ಕೆಲವು ಪಕ್ಷಿಗಳದ್ದು, ಇನ್ನು ಕೆಲವು ಕ್ರಿಮಿಕೀಟಗಳದ್ದು, ಜೇನು ಏನು ತಪ್ಪೇನು, ಏನು ಕಮ್ಮಿ ಏನು, ಹೀಗೆಲ್ಲ ನೋಡಿಕೊಂಡಾಗ ಬಹಳ ಕಷ್ಟ ಆಗತ್ತೆ. ಆದ್ರೆ ಹೇಳಿಬಿಟ್ರು ಅವರು, ಚರೇತ್ ಅನುಶಂಸಾ ಚರೇದರ್ಥಂ. ನೋಡಿ, ಧರ್ಮದ ಬಗ್ಗೆ ಆಯ್ತು, ಅರ್ಥದ ಬಗ್ಗೆ ಆಯ್ತು, ಮೋಕ್ಷದ ಬಗ್ಗೆ ಆಯ್ತು, ಸಂಘ ಸ್ನೇಹ ಕಳಚಿಕೋ, ದೇವರೆಡೆಗೆ ಸಾಗುವಂತ. ಕೊನೆಗೊಂದು ಕಾಮದ ಬಗ್ಗೆ ಹೇಳಲಿಲ್ಲಲ್ವ? ಹೇಳ್ತಾರೆ ಅವರು, ಚರೇತ್ ಕಾಮಂ, ಯಥೇಷ್ಟವಾಗಿ ಬಯಕೆಗಳನ್ನು ಭೋಗಿಸಯ್ಯ ಅಂತಾರೆ. ಮತ್ತೆ ಅನುದ್ಧತಃ ಅಂತಾರೆ, ನೀನು ಸೊಕ್ಕಬೇಡ ಅಂತಾರೆ, ಉದ್ದಟನಾಗಬೇಡ ಅಂತಾರೆ. ಬಯಕೆ ಬಂತು, ಬಯಕೆ ತೀರುತ್ತಾ ಇದೆ, ಬಯಕೆಯನ್ನು ಭೋಗಿಸ್ತಾ ಇದ್ದೇನೆ, ನನ್ನ ಇಷ್ಟ, ನಾನು ಹೇಳಿದಾಗೆ ನನ್ನ ಆಯ್ತು ಅಂತ ಹೇಳಬೇಡ, ಕೊಚ್ಕೊಳ್ಬೇಡ, ಮೆರೆಯಬೇಡ, ಬೂಟಾಟಿಕೆಯನ್ನು ತೋರಿಸಬೇಡ, ಬಿಂಕದಲ್ಲಿ ಬೆರೆಯಬೇಡ ಅಂತಾರೆ. ಉದ್ದಾಟನಾಗಿ ಇನ್ನೊಬ್ಬರ ತಲೆಯನ್ನು ಒಡೆದೆ ನಿನ್ನ ಬೇಕುಗಳಿಗಾಗಿ 100 ಜನರು ಸಾಯಬೇಕು ಎನ್ನುವುದು ಆಗದ ಹಾಗೆ, ನಾನು ಮೇಲಕ್ಕೆ ನಿಲ್ಲಬೇಕು ಅಂದಾಗ 10 ಜನ ಕಾಲಡಿಯಲ್ಲಿ ಬೀಳಬೇಕು ಅನ್ನುವಾಗಿರಬಾರದು. ಹೀಗೆ ಬಹಳ ಚಂದವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ 4 ಸೊಲ್ಲುಗಳು, 4 ಮಾರ್ಗಗಳು, 4 ಹಿತಬೋಧಗಳು ಮೊದಲ ಮಾತಿನಲ್ಲಿ ಭೀಷ್ಮರಲ್ಲಿ ಬಂದಿವೆ. ಇದು ಕೇವಲ ರಾಜನಿಗೆ ಎಂದು ನಾನು ಹೇಳಲಿಯಾ? ಎಲ್ಲಿ ಹೇಳಲಿಕ್ಕಾಗತ್ತೆ ನಾಲಿಗೆ ಅಲ್ವಾ? ಧರ್ಮವನ್ನು ಆಚರಿಸಿ, ಸಂಪತ್ತನ್ನು ಗೆಲ್ಲಿರಿ, ಬಯಕೆಗಳನ್ನು ಈಡೇರಿಸಿಕೊಳ್ಳಿ, ಎಲ್ಲವನ್ನು ತೊರೆದು ಮೋಕ್ಷದೆಡೆಗೆ ಸಾಗಿರಿ ಅನ್ನುವ ಈ ಚತುರ್ವಿಧ ಪುರುಷಾರ್ಥಗಳ ಈ ಸೊಲ್ಲು ಮನುಷ್ಯ ಮಾತ್ರನಿಗಲ್ಲವೇ, ಸಾಮಾನ್ಯನಿಗಲ್ಲವೇ? ರಾಜನಾಗಬೇಕಿದಕ್ಕೆ, ಧರ್ಮ ನಡೆಸಲು, ದುಡ್ಡು ಪಡೆಯಲು, ಭೋಗ ಅನುಭವಿಸಲು, ಮೋಕ್ಷದೆಡೆ ಸಾಗಲು ರಾಜನೇ ಬರಬೇಕೇನು? ಇಲ್ಲಲ್ಲ. ಆದ್ರಿಂದ ಈ ಮೊದಲ ಮಾತು ತುಂಬಾ ಇಷ್ಟ ಆಗಿತ್ತು. ಕೇವಲ ರಾಜನಿಗೆ ಹೇಳಿ, ರಾಜ ಕಡ್ಡಾಯವಾಗಿ ಧರ್ಮವನ್ನು ನಡೆಸಬೇಕು. ರಾಜಧರ್ಮ ಮಾಡದಿದ್ರೆ ಪ್ರಜೆಗಳು ಕೇಳ್ತಾರೆ. ರಾಜ ಕಡ್ಡಾಯವಾಗಿ ಬೊಕ್ಕಸವನ್ನು ತುಂಬಿಸಿಕೊಳ್ಬೇಕು ಪ್ರಜೆಗಳ ಕ್ಷೇಮಕ್ಕೋಸ್ಕರ. ಇಲ್ಲ ಆದ್ರೆ ಜನ ಕರೀತಾರೆ, ಎಲ್ಲಿ ದುಡ್ಡು? ರಾಜ ಖಂಡಿತವಾಗಿಯೂ ಅರಮನೆಯಲ್ಲಿ ಆರಾಮವಾಗಿ ಬದುಕಬೇಕು, ಅವನ ಸ್ವಂತಕ್ಕಾಗಿ ಅಲ್ಲ, ಮತ್ತೆ ಪ್ರಜೆಗಳ ಪ್ರೀತಿಗಾಗಿ. ಅವನು ತಾನು ಪಲ್ಲಕ್ಕಿಯಲ್ಲಿ ಕೂತದ್ದರಿಂದ ಜನರು ಮೆಚ್ಚುಗೆಯನ್ನು ಕೊಟ್ಟಿದ್ದಾನೆ. ರಾಜ ಇರದಂತೆ ಇರಬೇಕು. ಯಾಕೆ? ಅವನಿಗೆ ಹಾಗೆ ತೆರಳಬೇಕು, ಅವನು ಅನ್ನುವ ವೇದಾಂತ ಅವನಲ್ಲಿ ಅರ್ಥ ಆಗಬೇಕು. ಹೀಗೆ ಬಹಳ ಚಂದವಾಗಿ, ಬಹಳ ಸುಂದರವಾಗಿ ರಾಜನನ್ನು ಎದುರಿಟ್ಟುಕೊಂಡು, ಆದರೆ ಎಲ್ಲರನ್ನೂ ಹಿಂದೆಲ್ಲಿ ತಂದುಕೊಂಡು ಭೀಷ್ಮರು 36ರಲ್ಲಿ 4 ಬಹಳ ಚಂದಾಗಿ ಹೇಳಿದರು. ಮತ್ತೆ ಮುಂದುವರಿಸ್ತಾರೆ, ಪ್ರಿಯಂ ಬ್ರೂಯಾತ್ ಅಕೃಪಣಃ. ಮಾತಾಡಯ್ಯ, ಚಂದ ಮಾತಾಡಯ್ಯ, ಅದರಲ್ಲಿ ಜುಜಿಬಿ ಬೇಡ, ಬಡತನ ಬೇಡ, ಅದರಲ್ಲಿ ಏನೋ ಒಂದು ಮತ್ತೊಬ್ಬರಿಗೆ ಡೊಗ್ಗು ಸಲಾಮ್ ಹಾಕಬೇಕೆನ್ನತಕ್ಕಂಥ ಇರಾದೆ ಬೇಡ. ಹೇಳು ಹೇಳು, ಸರಿಯಾದ್ದನ್ನು ಹೇಳು, ಸರಿಯಾಗುವಾಗಿ ಹೇಳು. ಮೋರೆ ನೋಡಿ, ಅಂತಸ್ತು ನೋಡಿ, ಜನ ನೋಡಿ, ಸಾಮರ್ಥ್ಯ ನೋಡಿ, ಅವಕಾಶ ನೋಡಿ ಮಾತಾಡಬೇಡ. ನಾನು ಕೆಲವೇ ಕೇಳಿದ್ದುಂಟು, ಕೆಲವರು ಮಾತಾಡಿದ್ರಲ್ಲಿ ಹೇಳಬಾರ್ದು, ಹೇಳಿಬಿಡುತ್ತೆ. ಏನೋ ಭಾಗವತಂತೆ ಹೇಳಿಬಿಟ್ರು. 7 ದಿನದಲ್ಲಿಯೂ ಆ ಮಾಲೀಕನನ್ನೇ ಹೊಗಳಿದ್ದಾರೆ. ಅದರಲ್ಲಿ ಎಲ್ಲ ನೋಡಿದಾಗ ಅವನಿಗೆ ಪ್ರಹ್ಲಾದ, ಧ್ರುವ ಎಲ್ಲ ಅವರೇ ಕಾಣುವುದು. ಅದಲ್ಲ, ಅವರಲ್ಲ, ಅದು ಬೇಡ. 12 ಸ್ಕಂದದಲ್ಲಿಯೂ ನಮಗೆ ಯಾರು ಯಜಮಾನ ಆಗಿದ್ದಾನೆ ಅವನನ್ನೇ ಕಾಣಬೇಕು ಅಂತ ಭಾಗವತ ಹೇಳಲಿ.
ಭಾಗವತದಲ್ಲಿ ಇದ್ದವರು ಕಂಡ್ರೆ ಸಾಕು, ನಮಗೆ ಯಜಮಾನ ಕೈಗೆ ಕೊಟ್ಟ ಸಾಕು. ಯಜಮಾನ ಕೈಯನ್ನು ಹಿಡಿಯುವ ಮೂಲಕ ನಾವು ಭಾಗವತದಲ್ಲಿ ಪೂರ ಯಜಮಾನ ನೋಡಿದ್ರೆ ಮತ್ತೆ ಭಾಗವತ ಯಾವಾಗ ಕಾಣುತ್ತೆ ನಮಗೆ? ಈ ಕೆಳಮಟ್ಟಕ್ಕೆ ನಾವು ಬರಬಾರ್ದು. ಪ್ರಿಯಂ ಬ್ರೂಯಾದ್ ಅಕೃಪಣ ಅಂದ್ರು. ನೀನು ಬಡವನಾಗಿ ಕೈ ಚೆಲ್ಲಿಕೊಂಡು ಇನ್ನೊಬ್ಬರಲ್ಲಿ ಬೇಳ್ಲಿಕ್ಕೋಸ್ಕರ ಅವರಿಗೆ ಇಷ್ಟಾಗುವಂತೆ ಗೆರೆಯನ್ನು ಹೇಳಬೇಡ. ಹೇಳಲಿಕ್ಕೆ ಬೇಕು ಅಂದಾಗ ಕಠೋರವಾಗಿ ನಿಷ್ಕರುಣಿಯಾಗಿ ಸೀದೆ ಹೇಳಬೇಡ. ಸತ್ಯವಾಗಿದ್ರು ಅದನ್ನು ಪ್ರಿಯವಾಗಿದ್ದಾಗ ಮಾತ್ರ ಹೇಳು. ಪ್ರೀತಿಯನ್ನು ಸಂಪಾದನೆ ಮಾಡುವಷ್ಟರಲ್ಲೇ ನಿಲ್ಲಿಸು, ಉಳಿದದ್ದು ಬೇಡ. ಅದನ್ನ ಪ್ರಿಯಂ ಸತ್ಯಂ ಬ್ರೂಯಾತ್ ಹೇಳಿಲ್ಲ, ಪ್ರಿಯಂ ಬ್ರೂಯಾತ್ ಅಕೃಪಣ. ಮತ್ತೆ ಹೇಳ್ತಾರೆ ಶೂರಸ್ಯಾತ್ ಅವಿಕರ್ಥನ ಅಂತ. ಮೇರೆ ಶೂರನಾಗು, ಪರಾಕ್ರಮ ತೋರಿಸು, ಶತ್ರುಗಳ ಎದೆ ಮೇಲೆ ನಿನ್ನ ಗೆರೆ ಬೀಳಲಿ, ಬಾಣದ ಗುರುತಾಗಲಿ, ಆದ್ರೆ ಕೊಚ್ಚಿಕೊಳ್ಳಬೇಡ. ನೋಡಿ ಗಮ್ಮತ್ತು, ಇದೆಲ್ಲ ಆಗುವಂತ ಕತೆ. ಒಂದ್ಸರ್ತಿ ಮೆರೆದು ಬಂದಾಗ ಒಂದು ಶತ್ರುಗಳು ಸಂಹಾರ ಆದ ತಕ್ಷಣ ಏನೊಂದು ಪತಾಕಿ, ಏನೊಂದು ವೈಭವ, ಏನೊಂದು ಮೆರವಣಿಗೆ, ಏನೊಂದು ವೈಚಿತ್ರ್ಯ. ಇವರು ಹೇಳ್ತಾರೆ, ಇದೆಂತ ಕತೆ ಹೇಳ್ತಾರೆ, ಬೊಗಳಿಕೊಳ್ಳುವವ ಬಾಯಲ್ಲಿ ಬಿರುಸು ಆಡಿಕೊಳ್ಳುವ ಇವ ದೊಡ್ಡದೇನು, ಸರಿ ಇಲ್ಲ ಅಂತ. ನೀನು ಶೂರನಾಗು, ಅದು ಕೊಚ್ಚಿಕೊಳ್ಳಬೇಡ. ಹೇಗೊಂದು ಹಿಂದೆ ಬಂದಿತ್ತು, ಧರ್ಮ ಮಾಡು, ಹೇಳಿಕೊಳ್ಳಬೇಡ ಅಂತ. ಹಾಗೆ ನೀನು ಶೂರನಾದೆ, ಕ್ಷತ್ರಿಯ ವೀರನಾದೆ, ಕ್ಷಾತ್ರ ದೇಶವನ್ನು ರಣರಂಗದಲ್ಲಿ ತೋರಿಸಿದೆ, ಪ್ರಜೆಗಳಿಗೆ ಕ್ಷೇಮ ಆಯಿತು. ಅದನ್ನು ಬರೆದಿಡಬೇಕಾಗಿಲ್ಲ. ಅದು ಹಿಂದಿನವರದ್ದು ಅನೇಕ ಸೊಲ್ಲುಗಳು ಇಲ್ಲ, ಶಾಸನಗಳಿಲ್ಲ, ಅವ್ರು ಹೇಳಿಕೊಂಡವರಲ್ಲ. ನಮ್ದು ಇವತ್ತು ಒಂದು ಫ್ಯಾನ್ ಕೊಟ್ಟಲ್ಲಿ 3 ಹೆಸರುಗಳು. ಏನು ವಿಚಿತ್ರ, ಗೆರೆಗಳಲ್ಲಿ, ಅದರ ರೆಕ್ಕೆಗಳಲ್ಲಿ. ಇನ್ನು ರೆಕ್ಕೆಗಳ ಮಡಿಸಿದಾಗ ಹಿಂಬದಿಯಲ್ಲಿಯೂ 3 ಹೆಸರು ಬಂದಿರುತ್ತೆ ಕೊನೆಗೆ. ಅದಾಗಬಾರ್ದು ಅಂದ್ರು. ಹೇಳಿಕೊಳ್ಳಬೇಡಯ್ಯ, ನೀನು ನಡೆಸು. ಎಲ್ಲದರಲ್ಲಿಯೂ ವಾಕ್ಶೂರ ಆಗಲಿ, ವಿದ್ಯಾಶೂರನಾಗಲಿ, ಯಾವುದರಲ್ಲಿ ಆಗಲಿ. ರಣರಂಗದಲ್ಲಿ ಮಾತ್ರ ಆಯುಧಗಳಲ್ಲೇ ಆಗಬೇಕಾಗಿಲ್ಲ. ಯಾವುದರಲ್ಲಿ ಶೂರನಾದರೂ ಕೊಚ್ಚಿಕೊಳ್ಳದಿರು. ನಿನ್ನ ಪ್ರಾಕ್ಟೀಸ್, ನಿನ್ನ ಅಭ್ಯಾಸ, ನಿನ್ನ ಏನೊಂದು ಸಾಮರ್ಥ್ಯ, ಅದನ್ನು ಹೇಳಿಕೊಳ್ಳುವುದರಲ್ಲಿ ದೊಡ್ಡ ಸಂಗತಿ ಇಲ್ಲ. ದಾತಾಸ್ಯಾತ್, ದುಡ್ಡು ಕೊಡಯ್ಯ, ದಾನಿಯಾಗಯ್ಯ, ದಾನ ಶೂರನಾಗಯ್ಯ. ಆಯ್ತು, ಒಳ್ಳೆದಾಯ್ತು, ಇದು ಮಾಡ್ಲಿಕ್ಕೆ ಬರ್ತದೆ. ಕೂಡಲೇ ಹೇಳ್ತಾರೆ ಭೀಷ್ಮರು, ಅಪಾತ್ರ ವರ್ಷಿ ಸ್ಯಾತ್ ಅಂತ. ಎಲ್ಲ ಬೇಡದವನಿಗೆ ಕೊಡಬೇಡ ಅಂದು, ಅಂದ್ರೆ ಬೇಕಾದವನಿಗೆ ಕೊಡುವಂತ ಅಲ್ಲಪ್ಪ. ಶಾಸ್ತ್ರ ಯಾರನ್ನು ಬೇಡ ಹೇಳಿದವನಿಗೆ ಬೇಡ ಅನ್ನೋದು. ನೋಡಿ, ಅಪಾತ್ರ ನಾವೊಂದು ತಿಳ್ಕೊಂಡದ್ದು ಬೇಡದವನಿಗೆ. ನೋಡಿ, ಒಂದು ಹುಡುಗಿ ಉಂಟು ಮನೆಯಲ್ಲಿ, ಕನ್ನಿ, ದಾನ ಮಾಡ್ಲಿಕ್ಕೆ ಉಂಟು. ಆಗ ಹೋಗಿದ್ದವನನ್ನು ಕರೆದು ಕೊಡುವುದಲ್ಲ, ಅವ ಹೇಳ್ತಾನೆ, ನಾನು ಮದುವೆ ಆಗಿದ್ದೇನೆ ಮಾರೇರೆ, ನಂಗೆ ಬೇಡ. ನೋಡಿ, ಹಾಗೆ ಬೇಡದವನಿಗೆ ಕೊಡುವುದು ಅಂತ ಆಗಲ್ಲ ಅರ್ಥ. ಪಾತ್ರ ನೋಡು, ಬೇಕು ಎನ್ನುವರು 100 ಜನ ಇರಬಹುದು, ಆದ್ರೆ ಕುಡುಕ ಇದ್ರೆ ಕೊಡಬೇಡ, ಕಲಿಯದಿದ್ರೆ ಕೊಡಬೇಡ, ದೊರಡಗೋರ ಇದ್ರೆ ಕೊಡಬೇಡ, ಕಳ್ಳ ವಂಚಕರಾದ್ರೆ ಕೊಡಬೇಡ. ಹಾಗೆ ಹೇಗೆ ಒಂದು ಹುಡುಗಿಯನ್ನು, ಮನೆ ಹುಡುಗಿಯನ್ನು ಚೆನ್ನಾಗಿ ಬೆಳೆಸಿದವಳನ್ನು ಈ ಅಯೋಗ್ಯರಿಗೆ ನಾವು ಕೊಡ್ಲಿಕ್ಕೆ ಹೋಗಿ ಅವರು ಪಾತ್ರರಲ್ಲ, ಅವರು ಬೇಕು ಹೇಳುವವರು. ಹುಡುಗಿ ಬೇಕು ಅವರಿಗೆ, ಅತ್ಯಾಚಾರಕ್ಕೂ ಬೇಕಾಗುವುದು, ಅನಾಚಾರಕ್ಕೂ ಆಗಬಹುದು, ಅಥವಾ ಅವರಿಗೆ ಸ್ವಂತಕ್ಕೆ ಉಪಯೋಗಕ್ಕೂ ಆಗಬಹುದು, ಅದು ದುಡಿಸಿಕೊಳ್ಳಿಕ್ಕೆ ಆಗಬಹುದು. ಆದ್ರೆ ಬೇಕಂದ ತಕ್ಷಣ ಕೊಡಬೇಡ. ಅವ್ರ ಪಾತ್ರರ ನೋಡು. ನನ್ನ ಹುಡುಗಿಯನ್ನು ಮದುವೆ ಮಾಡಿಕೊಟ್ರೆ, ಮಗಳನ್ನು ಮದುವೆ ಮಾಡಿಕೊಟ್ರೆ ಅವರು ಸಾಕ್ತಾರ, ಸಾಕುವಷ್ಟು ಯೋಗ್ಯತೆ ಉಂಟಾ, ಅವರು ಸಮಾಜದಲ್ಲಿ ಕೆಟ್ಟವರಾಗಿದ್ದಾರೆ, ದೂರುತ್ತಾರ ಅನ್ನೋದನ್ನು ನಾವು ನೋಡುದಿಲ್ವಾ? ಪಾತ್ರ ನೋಡದೆ ಕನ್ಯಾದಾನ ಮಾಡ್ಲಿಕ್ಕೆ ಬರುತ್ತರಿ? ಅದರಂತೆ ಎಲ್ಲ ಸೊತ್ತುಗಳದ್ದು ಹಾಗೆ ಅಂದ್ರು. ಅನ್ನ ಇದೆ ಉಳ್ಳಿರಿ ಹೇಳುವುದಲ್ಲ. ಅವ ಚೆಲ್ತಾನೆ, ಇಲ್ಲಿ ತಿಂದು ಹೋದವ ದೊಡ್ಡ ಕಲ್ಲು ಹೊಡಿತಾನೆ ದೇವಸ್ಥಾನಕ್ಕೆ, ಇಲ್ಲಿ ತಿಂದು ತೇಗಿದವನೇ ಮತ್ತೆ ಇಲ್ಲಿಗೆ ಬೈತಾನೆ. ಹಾಕಬೇಡಿ ಅಂದ್ರು. ದೇವರನ್ನು ದ್ವೇಷ ಮಾಡುವವ, ಬ್ರಹ್ಮ ಸಮಾಜವನ್ನು ಕೆಳಡಿಸುವವ, ಅತ್ತ ಹೋಗಿ ಸಾಮಾನ್ಯರನ್ನು ರೇಗಿಸುವವ, ಅಂತವರಿಗೆ ಊಟ ತಿಂಡಿ ಒಟ್ಟು ಸಾಕುವುದೇನು? ನೋಡಿ, ನಾವು ಇವತ್ತು ಅಪರಾಧಿಗಳನ್ನು, ಲೋಕದಲ್ಲಿ ಅನೇಕ ಬಗೆಯ ದೇಶದ ಅಥವಾ ಜನರ ಅನ್ಯಾಯಗಳನ್ನು ಮಾಡಿದವರನ್ನು ಅಪರಾಧಿಗಳು ಅಂತವರನ್ನು ಹೇಳಿ ಅವರಿಗೆ ಶಿಕ್ಷೆಯಿಂದ ನಿಲ್ಲಿಸಿ ಅವರಿಗೆ 3 ಹೊತ್ತು ಮೂಗಿನವರೆಗೆ ತಿನ್ನಿಸಿ ಮಲಗಲಿಕ್ಕೆ ಬಿಡುತ್ತೇವೆ. ಎಂತ ಕರ್ಮಕ್ಕೆ? ಅವರಿಂದ ಏನ್ ಲಾಭ ಇದೆ? ಏನೋ ಅವರು ದುಡಿದುಕೊಂಡ್ರು, ಅವರಿಗೆ ದುಡ್ಡಾಯ್ತು. ಅವರು ಸರ್ಕಾರದ ಏನ್ ಕೆಲಸ ಮಾಡಿದ್ರು? ಸರ್ಕಾರಕ್ಕಾಗಿ ಏನ್ ಕೆಲಸ ಮಾಡಿದ್ರು? ಏನಿಲ್ಲ. ಅಪರಾಧ ಮಾಡಿ ಬಂದದ್ದಷ್ಟೇ ಅಲ್ಲ, ಅಪರಾಧ ಸಾಬೀತಾಗದಂತೆ ಪ್ರಯತ್ನ ಪಟ್ಟದ್ದಷ್ಟೇ ಅಲ್ಲ, ಕೊನೆಗೆ ಅಪರಾಧಿ ಹೌದಾಗಿ ಶಿಕ್ಷೆಗೆ ಒಳಗಾದ ನಂತರ ತಿನ್ನುವುದರಲ್ಲಿ ಕಮ್ಮಿ ಇಲ್ಲ, ಅವರಿಗೆ ಹೊರಗೆ ಬರ್ಲಿಕ್ಕಿಲ್ಲ ಎನ್ನುವುದಷ್ಟು ಹೊರತು ಬಿಟ್ಟರೆ ಮತ್ತೇನಿಲ್ಲ. ಅಷ್ಟು ವರ್ಷಗಳು ಅವ್ರ ಕೂತಲ್ಲಿ ಏನಾಗ್ಲಿಲ್ಲ. ಏನ್ ಕರ್ಮ ಆಯ್ತು? ಏನ್ ಮಂಡ್ಯ ಮಾರಿ ಆಯ್ತು? ಪ್ರಯೋಜನ ಇಲ್ಲ ಅಂದ್ರೆ ಇದು ಶಿಕ್ಷೆ ಅಲ್ಲ. ಅದಕ್ಕೆ ಹೇಳಿ, ದಂಡ ನೀತಿ ಚೆನ್ನಾಗಿ ಆಗ್ಲಿಲ್ಲ ಅಂದ್ರು ಇದು ಪ್ರಯೋಜನ ಆಗ್ಲಿಲ್ಲ. ಇದು ಅವನು ಕಲೀಲಿಲ್ಲ, ಇನ್ನೊಬ್ರಿಗೆ ಕಲೀಲಿಕ್ಕೆ ಆಗುವುದಿಲ್ಲ. ಇಂಥವ್ರಿಗೆ ಕೊಡಬೇಡಿ ಅಂದ್ರು. ಇದು ಅಪಾತ್ರ ವರ್ಷಿ ಆಯ್ತು ದಾನ.
ಅಪರಾಧಿಯಾದವನಿಗೆ ನಾವೇ ಊಟ ಹಾಕ್ತೇವೆ ಹೇಳಿದ್ರೆ ಯಾರ ದುಡ್ಡಿನಲ್ಲಿ ಊಟ ಹಾಕಿದ್ರು ನಾವು? ಯೋಚನೆ ಮಾಡಿ. ಯಾಕೆ ಹಾಕ್ಬೇಕು ಅವರಿಗೆ ಅಷ್ಟು ಗಟ್ಟಿಯಾಗಿ ಊಟ? ಎಂತ ಕರ್ಮಕ್ಕೆ? ಆ ಊಟ ಮಾಡಿದ್ದರ ಸ್ಕಿಲ್ ಅವರದ್ದು ಏನು ಸಿಕ್ಕಿದ್ದು ನಮಗೆ? ಪ್ರಯತ್ನ ಮಾಡಿಸಿ, ಅವರಿಂದ ಕೆಲಸ ಮಾಡಿಸಿ, ರಸ್ತೆ ಅಗಲ ಅವರಿಂದ ಮಾಡಿಸಿ, ಕಾಲಿಗೋ ಕೈಗೋ ಬೇಡಿ ಕಟ್ಟಿ ಸೊಂಟಕ್ಕೂ ಹಗ್ಗ ಕಟ್ಟಿ ಅವರಿಂದ ಮಾಡಿಸಿ. ಹಿಂದೆಲ್ಲ ಆಗಿತ್ತು. ಹಿಂದೆಲ್ಲ ಯಾರು ಅಪರಾಧಿಗಳು, ರಾಜಸ್ಥಾನಗಳಲ್ಲೆಲ್ಲ ರಾಜರ ಹಿಂದಿನ ಕತೆ, ಯಾರು ಅಪರಾಧಿಗಳು ದೇಶದ್ರೋಹಿಗಳು ಅವರಿಂದ ರಾಜ ಸಮಾಜ ಕೆಲಸ ಮಾಡಿಸ್ತಿದ್ದ. ಸುಮ್ಮನೆ ಊಟ ಆಗ್ತಿರ್ಲಿಲ್ಲ, ಅದು ಒಂದೇ ಊಟ ಹಾಕಿ ಕೆಲಸ ಮಾಡಿಸ್ತಿದ್ದ. ಮತ್ತೆ ನಮಗೆ ಕ್ರೂರ ಕಾಣುತ್ತೆ, ಆದ್ರೆ ಅವನು ಅನ್ಯಾಯ ಮಾಡುವ ಕ್ರೂರ ಆಗೋದಿಲ್ಲ. ಲೋಕದಲ್ಲಿ ಅನಾಚಾರ ಅತ್ಯಾಚಾರ ಹಾಗೆ ಹೀಗೆ ದರೋಡೆ ಎಲ್ಲ ಮಾಡಿದಾಗ ಅನ್ಯಾಯ ಕಾಣೋದಿಲ್ಲ ನಮಗೆ, ಅವನ ಉಗ್ರತನ ಅರ್ಥ ಆಗೋದಿಲ್ಲ. ಹೀಗೆ ಯಾಕೆ ಅವನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು? ರಾಯಲ್ಟಿ ಅವನಿಗೆ ಟ್ರೀಟ್ಮೆಂಟ್ ಯಾಕೆ? ಈಗ ಅವನು ಮನುಷ್ಯತ್ವ ಏನ್ ಮನುಷ್ಯ? ಆ ಮನುಷ್ಯತ್ವ ಇದ್ರೆ ಅವನು ಹಾಗೆ ಮಾಡ್ತಿದ್ನ? ಇದು ನೀತಿ, ಇದು ಅರ್ಥ ಆಗಿಲ್ಲ ನಮಗೆ. ಇದನ್ನು ಸಮಾಜ ಕಟ್ಟುವಲ್ಲಿ ಬಹಳ ಕಷ್ಟವಾಗಿ ಹೇಳಿದ್ರು. ಅದಕ್ಕೆ ಅವರು ಹೇಳ್ತಾರೆ ದಾತ ಅಂದ್ರೆ ಏನು ಕೊಡುವಾಗಲೂ ಕೊಡುವಾಗ ಪಡೆಯುವವನನ್ನು ನೋಡಿ ಹೇಳಿದ್ರು. ಅದು ವಿದ್ಯೆ ಇರಲಿ, ಅಭಯ ಇರಲಿ, ಶೆಲ್ಟರ್ ಇರಲಿ, ಬಟ್ಟೆ ಬರೆ ಇರಲಿ, ದುಡ್ಡೇ ಇರಲಿ, ಚೆನ್ನಾಗಿ ನೋಡಿಕೊಡು. ಬಿದ್ದುಕೊಳ್ಳುವವರಿಗೆ ಹಾಕಬೇಡ ಊಟ ಅಂದ್ರು, ಪ್ರಯೋಜನ ಆಗುವುದಿಲ್ಲ. ಏನ್ ಮಾಡ್ತಾನ ಅವನು? ತಿಂದು ಏನಾದ್ರೂ ಓದಿದರೆ, ಕಲಿತರೆ, ಬರೆದರೆ ಅವನು ಉದ್ಧಾರ ಆಗ್ತಾನೆ. ಇಲ್ಲಿದ್ರೆ ಅನ್ನ ದಂಡ, ಭೂಮಿ ಭಾರ. ಕೊಡಬೇಡ ಅಂದ್ರು. ದಾತ ನಪಾತ್ರ ವರ್ಷೀಸ್ಯ ಪ್ರಗಲ್ಭಸ್ಯಾದ ನಿಷ್ಠುರ. ತುಂಬಾ ಒಳ್ಳೆಯ ಮೇಧಾವಿಯಾಗಿ ಕಲಿತುಕೋ, ಬಹಳ ಗಟ್ಟಿಗನಾಗು, ಚಂದಮ ಹೇಳು, ಆದ್ರೆ ನಿಷ್ಠುರವಾಗಿರಬೇಡ. ಸಮಾಜ ತಪ್ಪೇ ಇರಬಹುದು, ಅದು ತಪ್ಪೆ ಅಂತ ಕಣ್ಣು ಕುಕ್ಕುವಾಗಿ ಹೇಳಬೇಡ. ಗಣೇಶ್ ಗಮ್ಮತ್ತನ್ನು ನೋಡಿ, ಅವ ಜ್ಯೋತಿಷಿ ಕೂತ್ನಂದೆ ಹೇಳಿದ್ನಂತೆ ರಾಜನಿಗೆ, ಒಳ್ಳೆ ಜ್ಯೋತಿಷಿ ಎಕ್ಸ್ಪರ್ಟ್. ರಾಜ ಅವನತ್ರ ಕೇಳ್ತಾ ಇದ್ದೇನೆ ಏನು ಕತೆ ಅಂತ. ಎಂತ ಕತೆ? 3 ದಿನದಲ್ಲಿ ನಿನ್ನ ಕತೆ ಮುಗಿಯಿತು ಅನ್ನಂತೆ. ರಾಜನಿಗೆ ಸಿಟ್ಟು ಬಂತು, ನನ್ನ ಸಾವು ಹೇಳ್ತಾನೆ ಇವ, ನೀವು ಸಾವು ಹಾಕ್ತೇನೆ ಹೇಳಿ ಅವನ ಜೈಲಲ್ಲಿ ಹಾಕಿಬಿಟ್ಟಂತೆ, ಕಾರಾಗೃಹದಲ್ಲಿ ದೂಡಿಬಿಟ್ಟಂತೆ. ಪೈಸೆ ಇಲ್ಲ, ಎಂಥದ್ದು ಇಲ್ಲ. ಮತ್ತೊಂದು ಜ್ಯೋತಿಷಿಗಳ ಹತ್ರ ಕರೆಸಿ ಕೇಳಿದ್ನಂತೆ. ಮತ್ತೊಬ್ಬ ಜ್ಯೋತಿಷ ಮೊದಲೇ ಬಂದ, ಗೊತ್ತಾಯ್ತು ಅವನಿಗೆ ಹಿಂದಿನ ಜ್ಯೋತಿಷನ ಕತೆ ಕೇಳಿದ್ದಾನೇನೋ ಅಥವಾ ಏನೋ ಅರ್ಥ ಮಾಡಿಕೊಂಡಿದ್ದಾನೆ. ಹೇಗೆ ಅನ್ನಂತೆ, ಏನು ಅದ್ಭುತ ಹೇಳುವುದ್ರಿ, ಇನ್ನು ಲೋಕದಲ್ಲಿ ನಾವೊಂದು 2-3 ದಿನ ಕಳೆದಾಗ ನೋಡಬೇಕು ವೈಭವ ಹೇಗಿರ್ತದೆ ಅಂತ. ನಿಮ್ಮ ಅಜರಾಮರತೆಯನ್ನು, ಕೀರ್ತಿ ಪತಾಕೆಗಳನ್ನು ಎಲ್ಲೆಂದರಲ್ಲಿ ಜಗತ್ತು ವಿಭ್ರಮಿಸ್ತದೆ, ಸಂಭ್ರಮಿಸ್ತದೆ ಅಂತ ಹೇಳಿದ್ದಂತೆ. ಭಾರಿ ಖುಷಿ ನೋಡಿ, ನನ್ನ ಮೆರವಣಿಗೆ ಆಗತ್ತಂತೆ, ನನ್ನನ್ನು ಜನ ಶಾಶ್ವತವಾಗಿ ನೆನಪಿಸಿಕೊಳ್ತಾರಂತೆ, ಎಲ್ಲೆಂದರಲ್ಲಿ ನನ್ನನ್ನು ಸಂತೋಷಪಡಿಸ್ತಾರೆ ಅಂತ ಹೇಳಿ ಅವನಿಗೆ ಏನು ಬಹುಮಾನ, ಏನು ಅಬ್ಬಾರ, ಏನು ಗೌಜಿ ಮಾಡಿದ್ದಾನೆ. ಎಷ್ಟು ಖುಷಿಪಟ್ಟ ಜ್ಯೋತಿಷಿ. ಇಬ್ಬರು ಹೇಳಿದ್ದು ಒಂದೇ, ರಾಜ 3 ದಿನದಲ್ಲಿ ಸಾಯ್ತಾನೆ ಅಂತ. ಇವ ಸಾಯ್ತಾನೆ ಅಂತ ಸೀದಾ ಹೇಳಿದ. ಅವ ಸಾಯ್ತಾನೆ ಒಂದು ಶಬ್ದ ಹೇಳದೆ ಎಲ್ಲ ಕಡೆಯಲ್ಲಿ ನಿನ್ನ ಫೋಟೋ ಅಂಟಿಸ್ತಾರೆ, ಊದುಬತ್ತಿ ಹಚ್ಚುತ್ತಾರೆ ಹೇಳುವ ಮೂಲಕ ಅವನನ್ನು ಇಲ್ಲಿಯೇ ಕೂತು ಊದುಬತ್ತಿ ಹಚ್ಚಿ ಹಾಕಿದ. ಅರ್ಥ ಆಗಲಿಲ್ಲ ರಾಜನಿಗೆ. ನೋಡಿ ಗಮ್ಮತ್ ಅಂದ್ರೆ ಹೇಳುವ ಕತೆ ಮಾತು ಒಂದೇ, ಸಬ್ಜೆಕ್ಟ್ ಸೇಮ್, ಆದ್ರೆ ಹೇಳುವ ರೀತಿ. ಪ್ರಗಲ್ಭಸ್ಯ ಅದನ್ನೆಷ್ಟು ನಾನು ಬುದ್ಧಿಮಂತನಿರಬೇಕಯ್ಯ, ಆದ್ರೆ ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಅಂತಾನೆ. ಈ ಕಲಿಬೇಕಾದ ಎಷ್ಟುಂಟ್ರಿ ಗೆರೆಗಳು ನೋಡಿ. ಹೇಳು ಅಂದಾಗ ಹೇಳುವುದರಲ್ಲಿ ನೋಡಿ, ಅದೇ ಸೀತೆಯನ್ನು ಕಂಡಾಗ ಹನುಮಂತ ಬಂದ ಹತ್ತಿರದಲ್ಲಿ ರಾಮನಿಗೆ ಹೇಳಿದಾಗ, ಮಂಗಗಳಿಗೆ ಹೇಳಿದಾಗ ಏನು ಹೇಳಿದ? ದುಷ್ಟ ಅಂದ. ಕಳ್ಳು ಅಂತ ಮೊದಲೇ ಹೇಳಿದ, ಮತ್ತೆ ಸೀತೆ ಅಂದ. ಅದೇ ಸೀತಾ ಅಂತ ಮೊದಲು ಹೇಳಿದ್ರೆ ಎಲ್ಲ ಮಾಡ್ತಿದ್ರು, ಬಾಯಿ ತೆರೆದವರು ಎಲ್ಲಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆದ್ರೆ. ಎಂತ ಸೀತೆ ಇಲ್ವಾ? 2ನೇ ಶಬ್ದ ಹೇಳಿಲ್ಲ, ಸೀತೆ ಅಂತದಷ್ಟೇ ಬಾ, ಸಿಗ್ಲಿಲ್ಲ ಹೇಳಿಬಿಟ್ರೆ ಅವ್ರು ಕಾಯ್ತಾ. ಆದ್ರಿಂದ ಸೀತಾ ಶಬ್ದವನ್ನೇ ಹೇಳಲಿಲ್ಲ. ಹೋಗಿ ಬಂದ ಮೊದಲು ಹೇಳಿದ್ದು ಕಳ್ಳು ಅಂದ, ನೋಡಿದೆ ಅಂದ, ಮತ್ತೆ ಸೀತೆಯನ್ನು ಹೇಳಿದ. ಹೀಗೆ ಹೇಳುವುದರಲ್ಲಿ ಸೊಗಸನ್ನು ಕಾಣು ಅನ್ನೋ ನೆಲೆ. ನಾವೊಂದು 2 ಮಾತು ನೋಡಿದ್ದೇವೆ, ಅಂದ್ರೆ 8 ಕೇಳಿದ್ದೇವೆ. ಇನ್ನು ಇದೆ ಒಂದಷ್ಟು ಧರ್ಮರಾಜನ ಹೇಳಿದ್ದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲಾಗುವುದೇ ಆಗುವುದಾದ್ರಿಂದ ಅದನ್ನು ಖಂಡಿತವಾಗಿ ಚೆನ್ನಾಗಿ ಕೇಳುವ, ನಡೆಸಿಕೊಳ್ಳುವ 36 ಗುಣಗಳು ಧರ್ಮರಾಜನಲ್ಲಿ ಇದ್ದದ್ದು ನಮಗೊಂದು ಚೂರಾಗ್ಲಿ ನಮ್ಮ ಒಳಗಿನ ಯಮರಾಜನಿಗೆ, ಧರ್ಮರಾಜನಿಗೆ ಅದು ಬರಲಿ ಅನ್ನೋ ಇರಾದೆಯಲ್ಲಿ ಮತ್ತೆ ಮುಂದಿನ ಚಿಂತನೆ. ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.